ನಾವು ಯಾರ ಮಾತು ಕೇಳಬೇಕು? ನಿಮ್ಮ ಮಾತು ಕೇಳಬೇಕಾ ಅಥವಾ ನಮ್ಮನ್ನು ಕರೆದಿರುವ ದೇವರ ಮಾತು ಕೇಳಬೇಕಾ? ಅವ್ರು ಹೇಳಿದ್ರು ಒಂದು, ನಿಮ್ಮ ಮಾತು ಕೇಳೋಕ್ಕಾಗಲ್ಲ, ನಾವು ದೇವರ ಮಾತೇ ಕೇಳೋದು. ಅವ್ರು ಹೇಳಿದ್ರು ಹಾಗಾದರೆ ಸಾಯಿಸ್ತೀವಿ. ಸಾಯಿಸೋದು ನಿಮಗೆ ಬಿಟ್ಟಿದ್ದು, ಅದು ನಿಮ್ಮ ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ದು. ಆದರೆ ಕ್ರಿಸ್ತನನ್ನು ಬೋಧಿಸೋದು ನಮ್ಮ ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ದು. ವಿ ಪ್ರೀಚ್ ಕ್ರೈಸ್ಟ್, ಯು ಡು ವಾಟ್ ಎವರ್ ಯು ವಾಂಟ್. ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗೆ ಮಾಡಿದರೆ ಏನು ಲಾಭ? ಲಾಭ ನಿನ್ನ ಒಳಗಡೆ ಆನಂದ ತುಂಬುತ್ತೆ. ಇವತ್ತು ನಮ್ಮಲ್ಲಿ ಏನಿಲ್ಲ ಗೊತ್ತಾ? ಆನಂದ ಇಲ್ಲ. There is no fuel. Stand in the presence of God and minister to you, minister to God. God will fill your heart with His joy. When you carry that joy, if someone does something to you, you smile at them, you bless them. That is the power of being in the presence of God and serving, ministering God. What a wonderful ministry. ದೇವರ ಸನ್ನಿಧಿಯಲ್ಲಿ ಇದ್ದು ದೇವರ ಸೇವೆ ಮಾಡೋದು ಅಂದರೆ ಎರಡನೇ ಮಿನಿಸ್ಟ್ರಿ, ಸೆಕೆಂಡ್ ಮಿನಿಸ್ಟ್ರಿ. ಅದು ಅನಿಸ್ತಾ ಇದ್ವಲ್ಲ, ಅದರ ಪ್ರತಿಫಲ ಏನು ಕೇಳಿದರೆ ನಿನ್ನ ಹೃದಯ ಪರಮಾನಂದ ಭರಿತವಾಗ್ತದೆ. ನಿನ್ನಲ್ಲಿರುವ ಭಯ ಹೋಗುತ್ತೆ, ನಿನ್ನಲ್ಲಿರುವ ನಾಚಿಕೆ ಹೋಗುತ್ತೆ, ನಿನ್ನಲ್ಲಿರುವ ಸೆಲ್ಫಿಶ್ನೆಸ್ ಹೋಗುತ್ತೆ, ಕೀಳರಿಮೆ ಹೋಗುತ್ತೆ. ನಿನ್ನ ಒಳಗಡೆ ಪರಮಾನಂದ ತುಂಬಲ್ಪಡ್ತದೆ. ಈ ಆನಂದ ನಿನ್ನೊಳಗಡೆ ತುಂಬಲ್ಪಟ್ಟಾಗ, ಪ್ರೀತಿಯ ಸಹೋದರ ಸಹೋದರಿಯರೇ, ಕಳೆದ ತರಗತಿಯಲ್ಲಿ ಕೇಳಿಸ್ಕೊಂಡ ಹಾಗೆ ಎಲ್ಲ ಥರದ ಕಷ್ಟ ಸಂಕಟಗಳನ್ನು ಸಂತೋಷದಿಂದ ನಾವು ಬೇರ್ ಮಾಡ್ತೀವಿ. ನಮ್ಮ ಹೃದಯದಲ್ಲಿ ಯಾವಾಗಲೂ ಇರುವ ಅನುಭವದಲ್ಲಿ ನಾವು ಬದುಕುವಾಗ ನಾವು ಮನ ಸೋತು ಮನ ಕುಂದಿ ಹೋಗುವುದಿಲ್ಲ. When we are living in the awareness of the presence of God within us, we cannot be discouraged. ನಮ್ಮ ಒಳಗಡೆ ದೇವರ ಸಾನ್ನಿಧ್ಯ, ಯೇಸು ಕ್ರಿಸ್ತನ ಸಾನ್ನಿಧ್ಯ ಇದೆ ಎಂದು ನಂಬಿ ಆ ಸಾನ್ನಿಧ್ಯವನ್ನು, ಯೇಸುವಿನ ಸಾನ್ನಿಧ್ಯವನ್ನು ಅನುಭವಿಸುತ್ತಾ ಬದುಕುವಾಗ ನಮಗೆ ಡಿಸ್ಕರೇಜ್ ಆಗಿ ಇರಲಿಕ್ಕೆ ಆಗೋದಿಲ್ಲ, ಬೇಸರದಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ, ಯೇಸು ಕ್ರಿಸ್ತರು ನಮ್ಮ ಹೃದಯದಲ್ಲಿ ಆನಂದವನ್ನು ಉಂಟು ಮಾಡ್ತಾರೆ. ದೇವರು ಆನಂದಮಯಿಯಾಗಿದ್ದಾರೆ. ಯೇಸು ಹೇಳ್ತಾರೆ, ನನ್ನಲ್ಲಿ ಇರುವ ಆನಂದ ನಿಮ್ಮಲ್ಲಿ ಇರಬೇಕೆಂತಲೂ, ಆ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಜಾನ್ 15:11, ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ನನ್ನಲ್ಲಿ ಇರುವ ಆನಂದ. ಹಾಗಾದರೆ ಯೇಸುವಿನಲ್ಲಿ ಏನಿದೆ? ಯೇಸುವಿನಲ್ಲಿ ಪರಮಾನಂದವಿದೆ. ದಾವೀದ ಹೇಳ್ತಾನೆ, there is fullness of joy. 16:8 there is fullness of joy in the presence of God. 16:11 ಅನ್ಸುತ್ತೆ ದಾವೀದ ಹೇಳುವಂಥ ಮಾತು, there is fullness of joy in the presence of God. If the presence of God, presence of Jesus is in you, you will experience what? Nothing but fullness of joy. ಯೇಸು ಕ್ರಿಸ್ತನ ಸಾನ್ನಿಧ್ಯ ನಿನ್ನ ಒಳಗಡೆ ಇದೆ ಅಂದರೆ ನಿನಗೇನು ಅನುಭವ ಆಗ್ತಾ ಇರ್ತದೆ? ಫುಲ್ನೆಸ್ ಆಫ್ ಜಾಯ್. ದ ಜಾಯ್ ವಿಚ್ ವರ್ಲ್ಡ್ ಕೆನಾಟ್ ಗಿವ್ ಯು, ದ ಜಾಯ್ ವಿಚ್ ವರ್ಲ್ಡ್ ಕೆನಾಟ್ ಟೇಕ್ ಇಟ್ ಅವೇ. ಲೋಕಕ್ಕೆ ಕೊಡಲಾಗದಂತಹ ಒಂದು ಆನಂದ, ಲೋಕಕ್ಕೆ ನಾಶ ಮಾಡಲಾಗದಂಥ ಒಂದು ಆನಂದ. ಲೋಕಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ. Nobody can give you that joy. Your own loving husband, wife cannot give you that joy. ನಿನ್ನ ಪ್ರೀತಿಯ ಗಂಡನಿಗೆ ಆ ಆನಂದ ಕೊಡ್ಲಿಕ್ಕೆ ಆಗೋದಿಲ್ಲ, ಪ್ರೀತಿಯ ಹೆಂಡತಿಗೆ ಆ ಆನಂದ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ.
ದಟ್ ಈಸ್ ಡಿವೈನ್ ಜಾಯ್. ದೈವಿಕ ಆನಂದ, ಪರಮಾನಂದ, ಬ್ಲಿಸ್, BLISS, ಬ್ಲಿಸ್, ಪರಮಾನಂದ, ಆತ್ಮಾನಂದ. ಈ ಆನಂದದಿಂದ, ಆನಂದ ತೈಲದಿಂದ ದೇವರು ನಮ್ಮನ್ನು ಅಭಿಷೇಕಿಸ್ತಾರೆ. ಯಾವಾಗ? ಯಾವಾಗ ನಾವು ದೇವರಿಗೆ ಸೇವೆ ಮಾಡ್ತೀವೋ ಆವಾಗ. ವಾಟ್ ಈಸ್ ದ ರಿಸಲ್ಟ್ ಆಫ್ ಮಿನಿಸ್ಟ್ರಿಂಗ್ ಟು ಗಾಡ್? ಯು ವಿಲ್ ಬಿ ಫಿಲ್ಡ್ ಬೈ ದಟ್ ಹೆವೆನ್ಲಿ ಜಾಯ್, ದಟ್ ಬ್ಲಿಸ್. ನೀವು ಯಾವಾಗ ದೇವರಿಗೆ ಸೇವೆ ಸಲ್ಲಿಸ್ತೀರೋ, ಆರಾಧನೆ ಮುಖಾಂತರ, ಸ್ತುತಿ ಸ್ತೋತ್ರ ಆರಾಧನೆ ಮುಖಾಂತರ ಹಾಡಿ ಹೊಗಳಿ ಕೊಂಡಾಡುತ್ತಾ ನಿಮ್ಮನ್ನೇ ಕೊಟ್ಟು ದೇವರಿಗೆ ಯಾವಾಗ ನೀವು ಸೇವೆ ಮಾಡ್ತೀರೋ, ನಿಜವಾಗಲೂ ಅದರ ರಿಸಲ್ಟ್ ಏನಾಗಿರ್ತದೆ ಗೊತ್ತಾ? ಯು ವಿಲ್ ಬಿ ಫಿಲ್ಡ್ ಬೈ ದ ಜಾಯ್ ಆಫ್ ದ ಲಾರ್ಡ್. ನೀವು ಸ್ವರ್ಗೀಯ ಆನಂದದಿಂದ, ಪರಮಾನಂದದಿಂದ ನೀವು ತುಂಬಲ್ಪಡ್ತೀರಿ, ಆನಂದಭರಿತರಾಗ್ತೀರಿ. ನೀವು ಈ ಆನಂದ ತುಂಬಿಕೊಂಡು ಹೀಗೆ ಇಳಿದು ಬರುವಾಗ ಯಾರಾದರೂ ಒಂದು ಕಪಾಳಕ್ಕೆ ಹೊಡೆದ್ರೆ ನೀವೇನು ಮಾಡ್ತೀರಿ ಗೊತ್ತಾ? ನಗುಮುಖದಿಂದ ಗಾಡ್ ಬ್ಲೆಸ್ ಯು ಅಂತ ಹೇಳ್ತೀರಿ. ಯಾರಾದರೂ ಏನಾದರೂ ಮುಖದ ಮೇಲೆ ಉಗುಳಿದ್ರೆ ನೀವು ಅದನ್ನು ಸಂತೋಷದಿಂದ ಒರೆಸ್ಕೊಂಡು ಹೋಗ್ತೀರಿ. ದಟ್ ಈಸ್ ದ ಪವರ್ ಆಫ್ ದಟ್ ಗ್ರೇಟ್ ಜಾಯ್. ನಿಮ್ಮ ಬಗ್ಗೆ ಯಾರಾದರೂ ಇಲ್ಲ ಸಲ್ಲದ ಅಪವಾದಗಳನ್ನು ಹೇಳಿದರೆ ನಿಮ್ಮ ಒಳಗಡೆ ಹೇಳಿದ ವ್ಯಕ್ತಿಯ ಮೇಲೆ ಅನುಕಂಪ ಬರ್ತದೆ. ಅಯ್ಯೋ, ಯು ವಿಲ್ ಫೀಲ್ ಪಿಟಿ ಆನ್ ದೆಮ್ ಹೂ ಈಸ್ ಇನ್ಸಲ್ಟಿಂಗ್ ಯು. when you stand in the presence of God and minister to God, God will fill your heart with His joy. When you carry that joy, if someone does something to you, you smile at them, you bless them. That is the power of being in the presence of God and serving, ministering God. What a wonderful ministry. ದೇವರ ಸನ್ನಿಧಿಯಲ್ಲಿ ಇದ್ದು ದೇವರ ಸೇವೆ ಮಾಡೋದು ಅಂದರೆ ಎರಡನೇ ಮಿನಿಸ್ಟ್ರಿ, ಸೆಕೆಂಡ್ ಮಿನಿಸ್ಟ್ರಿ. ಅದು ಅನಿಸ್ತಾ ಇದ್ವಲ್ಲ, ಅದರ ಪ್ರತಿಫಲ ಏನು ಕೇಳಿದರೆ ನಿನ್ನ ಹೃದಯ ಪರಮಾನಂದ ಭರಿತವಾಗ್ತದೆ. ನಿನ್ನಲ್ಲಿರುವ ಭಯ ಹೋಗುತ್ತೆ, ನಿನ್ನಲ್ಲಿರುವ ನಾಚಿಕೆ ಹೋಗುತ್ತೆ, ನಿನ್ನಲ್ಲಿರುವ ಸೆಲ್ಫಿಶ್ನೆಸ್ ಹೋಗುತ್ತೆ, ಕೀಳರಿಮೆ ಹೋಗುತ್ತೆ. ನಿನ್ನ ಒಳಗಡೆ ಪರಮಾನಂದ ತುಂಬಲ್ಪಡ್ತದೆ. ಈ ಆನಂದ ನಿನ್ನೊಳಗಡೆ ತುಂಬಲ್ಪಟ್ಟಾಗ, ಪ್ರೀತಿಯ ಸಹೋದರ ಸಹೋದರಿಯರೇ, ಕಳೆದ ತರಗತಿಯಲ್ಲಿ ಕೇಳಿಸ್ಕೊಂಡ ಹಾಗೆ ಎಲ್ಲ ಥರದ ಕಷ್ಟ ಸಂಕಟಗಳನ್ನು ಸಂತೋಷದಿಂದ ನಾವು ಬೇರ್ ಮಾಡ್ತೀವಿ, ಸಹಿಸಿಕೊಳ್ತೀವಿ. ಇವತ್ತು ನಮಗೆ ಒಂದು ಸಣ್ಣ ಮಾತು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ವಿ ಆರ್ ಕಾಲ್ಡ್ ದ ಚಿಲ್ಡ್ರನ್ ಆಫ್ ಗಾಡ್. ನಾವು ದೇವರ ಮಕ್ಕಳು ಎಂದು ಕರೆಯಲ್ಪಡ್ತಾ ಇದ್ದೀವಿ, ಕ್ರಿಶ್ಚಿಯನ್ಸ್ ಎಂದು ಕರೆಯಲ್ಪಡ್ತಾ ಇದ್ದೀವಿ, ದೇವರ ಸೇವಕರು, ಸರ್ವೆಂಟ್ಸ್ ಆಫ್ ಗಾಡ್ ಎಂದು ಕರೆಯಲ್ಪಡ್ತಾ ಇದ್ದೀವಿ, ಅಭಿಷಿಕ್ತರು ಎಂದು ಕರೆಯಲ್ಪಡ್ತಾ ಇದ್ದೀವಿ. ಆದರೆ ನಮಗೊಂದು ಸಣ್ಣ ಮಾತು, ಯಾರೋ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದ್ದು, ತಪ್ಪಾಗಿ ತೀರ್ಪು ಕೊಟ್ಟಿದ್ದು, ತಪ್ಪಾಗಿ ನಮ್ಮನ್ನು ವಿಮರ್ಶಿಸಿದ್ದು, ಅಥವಾ ನೇರವಾಗಿ ನಮ್ಮನ್ನು ಬೈದಿದ್ದು, ಖಂಡಿಸಿದ್ದು, ಅವಮಾನ ಪಡಿಸಿದ್ದು, ಅವರ ಮಾತಿನಿಂದ, ಕ್ರಿಯೆಯಿಂದ ನಮಗೆ ಸಹಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಎದೆ ಒಡೆದೋಗ್ತಾ ಇದೆ ಬ್ರದರ್. ಅವಳು ಮಾಡಿದ್ದು, ಅವಳು ಹೇಳಿದ್ದು, ಅವನು ಮಾಡಿದ್ದು, ಅವನು ಹೇಳಿದ್ದು ಸಹಿಸ್ಲಿಕ್ಕಾಗ್ತಾ ಇಲ್ಲ. ನನ್ನಲ್ಲಿದ್ದ ಅಭಿಷೇಕ ಎಲ್ಲ ಹೋಯ್ತು. ನೋಡಿ ಈಗ ಏನಾಗಿದ್ದೀನಿ. ಯಾಕಾಗಾಯ್ತು ಅಂದರೆ ಆ ಆನಂದದಿಂದ ನೀನು ತುಂಬಲ್ಪಟ್ಟಿಲ್ಲ. ನೀನು ದೇವರ ಸನ್ನಿಧಿಗೆ ಬಂದು ದೇವರ ಸೇವೆ ಮಾಡಲಿಲ್ಲ ಅಂದರೆ ಅವ್ರನ್ನ ಆರಾಧಿಸಲಿಲ್ಲ. ನಾನು ಹೇಳಿದೆ, ಮಿನಿಸ್ಟ್ರಿಂಗ್ ಟು ಗಾಡ್ ಇಸ್ ವರ್ಷಿಪಿಂಗ್ ಹಿಮ್, ಪ್ರೈಸಿಂಗ್ ಹಿಮ್, ಥ್ಯಾಂಕಿಂಗ್ ಹಿಮ್. ದೇವರಿಗೆ ಸೇವೆ ಸಲ್ಲಿಸೋದು ಅದು ಮಾಡಲಿಲ್ಲ. ನೋಡಿ, ರೋಮನ್ಸ್ ಚಾಪ್ಟರ್ 1, ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 20 ಅನಿಸುತ್ತೆ. 1ನೇ ಅಧ್ಯಾಯ ವಾಕ್ಯ 21.
ದೇವರನ್ನು ಅವರು ಅರಿತಿದ್ದರು, ದೇವರನ್ನು ಅವರು ಅರಿತಿದ್ದರು, ದೇವರೆಂದು ಗೌರವಿಸಲಿಲ್ಲ, ದೇವರನ್ನು ಗೌರವಿಸಲಿಲ್ಲ, ದೇವರಿಗೆ ಉಪಕಾರ ಸ್ಮರಣೆಯನ್ನು ಮಾಡಲಿಲ್ಲ. ದೇವರಿಗೆ ಉಪಕಾರ ಸ್ಮರಣೆ ಮಾಡಲಿಲ್ಲ. ಏನಂತ? ದೇವರಿಗೆ ವಂದನೆ ಹೇಳಲಿಲ್ಲ, ಥ್ಯಾಂಕ್ಸ್ ಹೇಳಲಿಲ್ಲ. ಫಾರ್ ದೋ ದೇ ನ್ಯೂ ಗಾಡ್, ನೌ ಯು ನೋ ಗಾಡ್. ನಮಗೆ ದೇವರು ಗೊತ್ತು ಯಾರು ಅಂತ. ಯೇಸು ಸ್ವಾಮಿ ದೇವರಾಗಿದ್ದಾರೆ, ಸೃಷ್ಟಿಕರ್ತನಾದ ದೇವರಾಗಿದ್ದಾರೆ, ರಕ್ಷಕನಾದ ದೇವರಾಗಿದ್ದಾರೆ. ಗೊತ್ತಿದ್ದೇನು ಮಾಡ್ತಾ ಇದೀಯಾ? ವಾಟ್ ಯು ಆರ್ ಡೂಯಿಂಗ್ ವಿತ್ ದಟ್? ಯು ನೋ ಜೀಸಸ್ ಇಸ್ ಗಾಡ್. ಯೇಸು ದೇವರು ಎಂದು ನಮಗೆ ಗೊತ್ತು. ಗಾಡ್ ಈಸ್ ಅವರ್ ಫಾದರ್, ದೇವರು ನಮ್ಮ ತಂದೆ, ನಮಗೆ ಗೊತ್ತು. ಗೊತ್ತಿದ್ದು ಏನು ಮಾಡ್ತಾ ಇದೀಯಾ? ದೇ ಡಿಡ್ ನಾಟ್ ಆನರ್ ಹಿಮ್ ಆಸ್ ಗಾಡ್. ಹೇಗೆ? ಬೈ ಥ್ಯಾಂಕಿಂಗ್ ಹಿಮ್ ಆ್ಯಂಡ್ ಪ್ರೈಸಿಂಗ್ ಹಿಮ್ ಆರ್ ಗಿವ್ ಥ್ಯಾಂಕ್ಸ್ ಟು ಹಿಮ್. ದೇವರನ್ನು ಅರಿತಿದ್ದರು, ದೇವರನ್ನು ಗೌರವಿಸಲಿಲ್ಲ. ದೇವರನ್ನ ಗೌರವಿಸೋದು ಹೇಗೆ? ಬೈ ಥ್ಯಾಂಕಿಂಗ್ ಹಿಮ್ ಆ್ಯಂಡ್ ಪ್ರೈಸಿಂಗ್ ಹಿಮ್, ಥ್ಯಾಂಕಿಂಗ್ ಹಿಮ್ ಆ್ಯಂಡ್ ಪ್ರೈಸಿಂಗ್ ಹಿಮ್, ವರ್ಷಿಪಿಂಗ್ ಹಿಮ್. ಸ್ತುತಿ, ಸ್ತೋತ್ರ, ಆರಾಧನೆ ಮಾಡುತ್ತಾ ದೇವರನ್ನು ನಾವು ಗೌರವಿಸಬೇಕು. ಬಾಯಲ್ಲೇ ಅಲ್ಲ, ಇಲ್ಲಿ. ಸ್ತುತಿ ಸ್ತೋತ್ರ ಅಂತಕ್ಕಂಥದ್ದು ಇಟ್ ಈಸ್ ಅನ್ ಆಟಿಟ್ಯೂಡ್ ಆಫ್ ದ ಹಾರ್ಟ್. ಬರೀ ಬಾಯಲ್ಲಿ ಹಾಡಿ ಸ್ತುತಿಸಿ ಪ್ರಯೋಜನ ಇಲ್ಲ. ಇಟ್ ಶುಡ್ ಕಮ್ ಫ್ರಮ್ ವಿದಿನ್. ಇದು ಒಳಗಡೆಯಿಂದ ಬರಬೇಕು, ಇದು ನನ್ನ ಅಂತರಂಗದಿಂದ ಬರಬೇಕು, ಪ್ರೀತಿಯಿಂದ ಬರಬೇಕು. ನಾಟ್ ಬೈ ಕಂಪಲ್ಷನ್ ಬಟ್ ಬೈ ಅಟ್ರಾಕ್ಷನ್. ಒಂದು ಆಕರ್ಷಣೆಯಿಂದ ಬರಬೇಕು. ಆಕರ್ಷಣೆಯಿಂದ ಬರೋದಕ್ಕೆ ನಾವೇನು ಹೇಳ್ತೀವಿ ಗೊತ್ತಾ? ಪ್ರೀತಿ ಅಂತ ಹೇಳ್ತೀವಿ. ಕಂಪಲ್ಷನ್ ಇಂದ ಮಾಡೋದಕ್ಕೆ ಫಿಯರ್ ಅಂತ ಹೇಳ್ತೀವಿ. ನಾವೇನೇ ಕಾರ್ಯ ಮಾಡೋದಾದ್ರೂ ಐದರ್ ವಿ ಆರ್ ಡೂಯಿಂಗ್ ಇಟ್ ಬೈ ಅಟ್ರಾಕ್ಷನ್, ಅಟ್ರಾಕ್ಟೆಡ್. ಈ ಅಟ್ರಾಕ್ಷನ್ ಅನ್ನೋದು ಮಾಡಿಸ್ಕೊಳ್ಳೋದಲ್ಲ, ನಾವು ಆ ಕಡೆ ಹೋಗೋದು. ಐ ಆಮ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಟ್. ಅಲ್ಲಿ ಏನಿದೆ? ಪ್ರೀತಿ ಇದೆ. ಒತ್ತಾಯ ಇಲ್ಲ, ಒತ್ತಾಯ ಇಲ್ಲ. ಆಕರ್ಷಣೆಯಲ್ಲಿ ಒತ್ತಾಯ ಇರೋದಿಲ್ಲ. ವಿ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಗಾಡ್ ಆಗಬೇಕು. ಆರ್ ಯು ಟ್ರೂಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಗಾಡ್? ನಾವು ದೇವರ ಕಡೆಗೆ ಆಕರ್ಷಿತರಾಗಿದ್ದೇವಾ? ದಟ್ ಈಸ್ ಮೋಟಿವೇಟೆಡ್ ಬೈ ಲವ್. ಅಥವಾ ನಾವು ದೇವರ ಕಡೆಗೆ ಹೇಗೆ ಬರ್ತಾ ಇದ್ದೀವಿ? ಬೈ ಕಂಪಲ್ಷನ್. ಕಂಪಲ್ಷನ್ ಅಂದರೆ ಒತ್ತಾಯದಿಂದ, ಯಾರೋ ಫೋರ್ಸ್ ಮಾಡಿದ್ರಿಂದ, ಯಾರೋ ತಳ್ಳಿದ್ರಿಂದ, ಯಾರೋ ಹೇಳಿದ್ರಿಂದ, ಯಾರೋ ಭಯಪಡಿಸಿದ್ರಿಂದ, ಯಾರೋ ಬೆದರಿಸಿದ್ರಿಂದ ಬರ್ತಾ ಇದ್ದೀರಾ? ಹೌ ವಿ ಆರ್ ಕಮಿಂಗ್ ಟು ಗಾಡ್, ಹೌ ವಿ ಆರ್ ವರ್ಷಿಪಿಂಗ್ ಗಾಡ್, ಹೌ ವಿ ಆರ್ ಪ್ರೇಯಿಂಗ್ ಟುಡೇ, ಕಮಿಂಗ್ ಟು ಚರ್ಚ್, ರೀಡಿಂಗ್ ಬೈಬಲ್, ಡೂಯಿಂಗ್ ಮಿನಿಸ್ಟ್ರಿ. ನಾವೇನೆಲ್ಲ ಸೇವೆಗಳನ್ನ ಮಾಡ್ತಾ ಇದ್ದೀವೋ, ಸುವಾರ್ಥ ಸೇವೆ ಇರ್ಬೋದು, ಚರ್ಚಿಗೆ ಬರೋದಿರ್ಬೋದು, ಪ್ರಾರ್ಥನೆ ಮಾಡೋದಿರ್ಬೋದು, ಬೈಬಲ್ ಓದೋದಿರ್ಬೋದು, ವಾಟ್ ಎವರ್ ಇಟ್ ಈಸ್, ಹೌ ವಿ ಆರ್ ಡೂಯಿಂಗ್? ಬೈ ಅಟ್ರಾಕ್ಷನ್ ಆರ್ ಬೈ ಕಂಪಲ್ಷನ್? ಆಕರ್ಷಣೆಗೊಳಗಾಗಿ ಮಾಡ್ತಾ ಇದ್ದೀವಾ ಅಥವಾ ಒತ್ತಾಯಕ್ಕೆ ಒಳಗಾಗಿ ಮಾಡ್ತಾ ಇದ್ದೀವಾ? ಆಕರ್ಷಣೆ ಅಂತ ಬರುವಾಗ ಅದು ಪ್ರೀತಿಯಾಗಿರ್ತದೆ. ಲವ್ ಅಟ್ರಾಕ್ಟ್ಸ್, ಪ್ರೀತಿ ಆಕರ್ಷಿಸ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮೇಲಿರುವ ಪ್ರೀತಿಯಿಂದ ನಾವು ಯಾವಾಗ ಅವರಿಗೆ ಕೃತಜ್ಞತೆ ಹೇಳ್ತೀವಲ್ವಾ, ವಂದನೆ ಸಲ್ಲಿಸ್ತೀವಲ್ವಾ, ಅದು ನಮ್ಮ ಹೃದಯದಲ್ಲಿ ಆ ಸ್ವರ್ಗೀಯ ಆನಂದ ತುಂಬಿಸೋದು. ಅದಲ್ಲದೆ ಇವತ್ತು ನಾನು ಪ್ರೇಯರ್ ಮಾಡಿಲ್ಲ, 1 ಗಂಟೆ ಮಾಡಲೇಬೇಕು ಕೂತ್ಕೊಂಡು ಬಾಗ್ಲಾಕಿ ಹಲ್ಲೆಲೂಯ 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 ನೀನು ಹೇಳಿದ್ರೆ ದಟ್ ಈಸ್ ಕಂಪಲ್ಷನ್. ಅದು ಒಂದು ಒತ್ತಾಯ. ಒಂದು ಒತ್ತಾಯದಿಂದ ಮಾಡ್ತಾ ಇದೆಯಾ, ಒಂದು ಭಯದಿಂದ ಮಾಡ್ತಾ ಇದೆಯಾ, ಏನೋ ಮಾಡಬೇಕು, ಮಾಡಿಲ್ಲ ಮಾಡಬೇಕು ಅಂತಕ್ಕಂಥ ಆ ಕಾರ್ಯಕ್ಕೋಸ್ಕರ ನೀನು ಮಾಡ್ತಾ ಇದೆಯಾ ಅಷ್ಟೇ. ಆರ್ ಯು ಡೂಯಿಂಗ್ ಇಟ್ ಬೈ ಸಮ್ ಅಟ್ರಾಕ್ಷನ್? ಈಗ ನೋಡಿ, ನಾವು ಕೆಲವೊಮ್ಮೆ ನಾವು ಪ್ರೀತಿಸುವ ಅಥವಾ ನಮ್ಮನ್ನು ಪ್ರೀತಿಸುವ ವ್ಯಕ್ತಿಗಳನ್ನು ನೋಡಲಿಕ್ಕೆ ನಾವು ಹೋಗ್ತೀವಿ. ಯಾಕೆ ಹೋಗ್ತೀವಿ? ಪ್ರೀತಿ, ಲವ್. ಹೋಗದೆ ಕೆಲವು ಮನೆಗೆ ಹೋಗ್ತೀವಿ, ಹೋಗದೆ ಇದ್ದರೆ ಅವ್ರು ಮತ್ತೆ ಏನಾದರೂ ತಪ್ಪು ತಿಳ್ಕೊಬಿಟ್ರೆ, ಹೋಗ್ತಾ ಇದ್ದರೆ ಮತ್ತೆ ಇವನು ನೋಡಿದ್ಯಾ ಬಂದೇ ಇಲ್ಲ ಮನೆಗೆ, ಮನೆ ಮುಂದನೇ ಹೋದ, ನಮ್ಮ ಮನೆಗೆ ಬಂದಿಲ್ಲ.
ಸೊ ಕಂಪಲ್ಷನ್. ಹಾಗೆ ಹೋಗಿ ಬಂದು ಏನಾದರೂ ಪ್ರಯೋಜನ ಇದೆಯಾ? ಅವರು ಬದಲಾಗಲ್ಲ, ನೀನು ಬದಲಾಗಲ್ಲ, ಇಬ್ಬರಿಗೂ ಬೆನಿಫಿಟ್ ಇಲ್ಲ. ಆದರೆ ಕೆಲವೊಬ್ಬರ ಮನೆಗಳು ದೂರ ಇದ್ದರೂ ಕೂಡ ನಾವು ಹುಡುಕಿಕೊಂಡು ಹೋಗ್ತೀವಿ. ಯಾಕೆ? ಅಟ್ರಾಕ್ಷನ್, ಲವ್. ಅದೇ ರೀತಿಯಲ್ಲಿ ನಾವು ಪರ್ಸನಲ್ ಪ್ರೇಯರ್, ವೈಯಕ್ತಿಕ ಪ್ರಾರ್ಥನೆ ಮಾಡುವಾಗ ಕೂಡ ಆ ಒಂದು ಅಟ್ರಾಕ್ಷನ್ಗೆ ಒಳಗಾಗಿ ಮಾಡಬೇಕು. ದಟ್ ಮೀನ್ಸ್ ಪ್ರೀತಿಗೆ ಒಳಗಾಗಿ ಮಾಡಬೇಕು. ಸ್ತುತಿಸುವಾಗ, ಆರಾಧಿಸುವಾಗ ಪ್ರೀತಿಯಿಂದ ಮೋಟಿವೇಟ್ ಆಗಿ ಮಾಡಬೇಕು. ದೇವರ ಮೇಲಿರೋ ಪ್ರೀತಿ, ದೇವರೆಷ್ಟು ಒಳ್ಳೆಯವರಾಗಿದ್ದಾರೆ, ದೇವರೇ ನೀನೆಷ್ಟು ಒಳ್ಳೆಯವನಪ್ಪ, ನಿನ್ನ ಪ್ರೀತಿ ಎಷ್ಟು ಮಧುರವಾಗಿದೆ. ಹೌ ಗ್ರೇಟ್ ಈಸ್ ಯುವರ್ ಲವ್, ಹೌ ವಂಡರ್ಫುಲ್ ಈಸ್ ಯುವರ್ ಲವ್. ಕೀರ್ತನಕಾರ ಹೇಳ್ತಾನಲ್ವಾ, ಕೀರ್ತನೆ 136, ಕೀರ್ತನಕಾರ ಅವನು ಹೃದಯದಲ್ಲಿ ಅವನು ದೇವರನ್ನ ಅರಿತುಕೊಂಡು ಅದನ್ನು ಅವನು ಹೇಳ್ತಾ ಇರೋದು ಏನಂತ? ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ನಾವು ಹಾಡ್ತೀವಷ್ಟೇ, ಇಲ್ಲಿಂದ ಬರುತ್ತೆ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಇದು ಪ್ರೀತಿಯಿಂದ ಹಾಡೋದಲ್ಲ. ದಾವಿದ ಹಾಡಿದ್ದು ಪ್ರೀತಿಯಿಂದ, ನಾವು ಹಾಡೋದು ಯಾಂತ್ರಿಕವಾಗಿ. ಹಾಗೆ ಹಾಡಿ ಏನಾದರೂ ಪ್ರಯೋಜನ ಇದೆಯಾ? ಏನು ಪ್ರಯೋಜನ ಇಲ್ಲ. ದೇವರಿಗೆ ಸಂತೋಷ ಆಗುತ್ತಾ? ಆಗಲ್ಲ. ನಿಮಗೆ ಸಂತೋಷ ಆಗುತ್ತಾ? ಆಗೋದಿಲ್ಲ. ನೀವು ಹಾಡುವಾಗ ಅದು ದೇವರಿಗೆ ಸಂತೋಷ ಆದರೆ ನಿಮ್ಮಲ್ಲಿ ಸಂತೋಷ ಬರುತ್ತೆ. ಜಾಯ್ ಆಫ್ ದ ಲಾರ್ಡ್ ಈಸ್ ಯುವರ್ ಜಾಯ್. ಜಾಯ್ ಆಫ್ ದ ಲಾರ್ಡ್ ಈಸ್ ಯುವರ್ ಜಾಯ್. ದೇವರಿಗೆ ಸಂತೋಷ ಯಾವಾಗ ಆಗುತ್ತೆ? ದೇವರಿಗೆ ಸಂತೋಷ ಯಾವಾಗ ಆಗುತ್ತೆ ಅಂದರೆ ವೆನ್ ಯು ಸಿಂಗ್ ಸಾಂಗ್ ಪ್ರೈಸಸ್ ಟು ಗಾಡ್ ಮೋಟಿವೇಟೆಡ್ ಬೈ ಲವ್. ಯಾವಾಗ ಪ್ರೀತಿಯಿಂದ ಪ್ರೇರಿತಳಾಗಿ ನೀನು ಹಾಡ್ತೀಯಲ್ವಾ, ಆ ಹಾಡಲ್ಲಿ ಏನಾದರೂ ಹಾಡ್ಕೊ. ಎಸಪ್ಪಾ ನೀನು ಒಳ್ಳೆಯವನಪ್ಪ, ನಿನ್ನ ಪ್ರೀತಿ ಶಾಶ್ವತ. ಯು ಕ್ಯಾನ್ ಯೂಸ್ ಯುವರ್ ಓನ್ ವರ್ಡ್ಸ್. ನಿನ್ನ ಮಾತುಗಳನ್ನು ಹಾಕು, ನಿನ್ನ ಸ್ವರ ಹಾಕು, ದೇವರ ವಾಕ್ಯನೂ ಹಾಕು, ಬೇರೆಯವ್ರದ ಸ್ವರನೂ ಹಾಕು. ಆದರೆ ಅದು ಇಲ್ಲಿಂದ ಬರಲಿ, ಪ್ರೀತಿಯಿಂದ ಬರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗೆ ಮಾಡಿದರೆ ಏನು ಲಾಭ? ನಿನ್ನ ಒಳಗಡೆ ಆನಂದ ತುಂಬುತ್ತೆ. ಇವತ್ತು ನಮ್ಮಲ್ಲಿ ಏನಿಲ್ಲ ಗೊತ್ತಾ? ಆನಂದ ಇಲ್ಲ. ದೇರ್ ಈಸ್ ನೋ ಫ್ಯೂಲ್ ಆಫ್ ಜಾಯ್ ಇನ್ ಯುವರ್ ಹಾರ್ಟ್ ಆ್ಯಂಡ್ ಯು ಆರ್ ಎ ಮ್ಯಾನ್ ಆಫ್ ಪ್ರೇಯರ್. ಪ್ರಾರ್ಥನೆ ವ್ಯಕ್ತಿ ನೀವು. ಕರಿಸ್ಮ್ಯಾಟಿಕ್ ನವೀಕರಣದಲ್ಲಿ ಬಹಳ ವರ್ಷಗಳಿಂದ ಇದ್ದೀರಿ, ಆದರೆ ಏನಿಲ್ಲ? ಜಾಯ್ ಇಲ್ಲ, ಆನಂದ ಇಲ್ಲ. ಕ್ರಿಶ್ಚಿಯನ್ ಎಷ್ಟು ವರ್ಷದಿಂದ? ಹುಟ್ಟಿದಾಗಲೇ ಕ್ರಿಶ್ಚಿಯನ್ ಬ್ರದರ್, ನಾವು ಹುಟ್ಟು ಕ್ರಿಶ್ಚಿಯನ್. ಏನಿಲ್ಲ? ಕ್ರಿಸ್ತನ ಸಾನ್ನಿಧ್ಯ ಇಲ್ಲ. ದೆರ್ ಈಸ್ ನೋ ಪ್ರೆಸೆನ್ಸ್ ಆಫ್ ಕ್ರೈಸ್ಟ್ ಇನ್ ಅಸ್. ಕ್ರಿಸ್ತನ ಸಾನ್ನಿಧ್ಯ ಇಲ್ಲದೆ ಇದ್ರೆ ಏನಿರೋದಿಲ್ಲ? ಜಾಯ್ ಇರೋದಿಲ್ಲ, ಆನಂದ ಇರೋದಿಲ್ಲ. ಕ್ರಿಸ್ತನ ಸಾನ್ನಿಧ್ಯ ನಿನ್ನ ಒಳಗಡೆ ಇದ್ದರೆ, ಈ ಸಾನ್ನಿಧ್ಯವನ್ನು ನೀನು ಹೊತ್ಕೊಂಡು ಹೋಗುವಾಗ, ಮಾತೆ ಮರಿಯಳ ಒಳಗಡೆ ಕ್ರಿಸ್ತನ ಸಾನ್ನಿಧ್ಯ ಬಂತು, ಯೇಸುವಿನ ಸಾನ್ನಿಧ್ಯ ಬಂತು. ಆ ಸಾನ್ನಿಧ್ಯವನ್ನು ಹೊತ್ಕೊಂಡು ಮಾತೆ ಮರಿಯಮ್ಮನವರು ಎಲ್ಲೋ ಹೋದರು? ಬೆಟ್ಟ ಗುಡ್ಡಗಳನ್ನೆಲ್ಲ ಹತ್ತಿ ಓಡಿ ಎಲಿಜಬೆತ್ ಅಮ್ಮಳನ್ನ ಭೇಟಿ ಆಗ್ಲಿಕ್ಕೆ ಹೋದರು. ಎಲಿಜಬೆತ್ ಅಮ್ಮಳನ್ನ ಹಲೋ ಪ್ರೈಸ್ ಲಾರ್ಡ್ ಆಂಟಿ ಅಂತ ಹೇಳಿದ ತಕ್ಷಣ ಎಲಿಜಬೆತ್ ಅಮ್ಮಳು ಏನಾದರೂ ಆನಂದ ಭರಿತಳಾದ್ರು. ಅವಳ ಒಳಗಡೆ ಬಂದ ಆನಂದ, ಅವಳ ಹೊಟ್ಟೆ ಒಳಗಡೆ ಇದ್ದ ಜಾನ್ ದಿ ಬ್ಯಾಪ್ಟಿಸ್ಟ್ ಸ್ನಾನಿಕ ಯೌವನ ಒಳಗಡೆ ಹೋಯ್ತು. ಅವನು ಆನಂದದಿಂದ ಕುಣಿದು ಕುಪ್ಪಳಿಸ್ತಾನೆ. ಸಿ ದ ಪವರ್ ಆಫ್ ದ ಪ್ರೆಸೆನ್ಸ್ ಆಫ್ ಜೀಸಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ನೀವು ಹೊತ್ಕೊಂಡು ಹೋಗುವ ಯೇಸು ಕ್ರಿಸ್ತನ ಸಾನ್ನಿಧ್ಯದ ಶಕ್ತಿ ಎಷ್ಟಿದೆ? ಪ್ರೀತಿಯ ಸಹೋದರ ಸಹೋದರಿಯರೇ, ಇದಾಗಲಿಲ್ಲ ಅಂದರೆ ನಿಮ್ಮ ಜೀವನ ವೇಸ್ಟ್ ಆಗೋಯ್ತು ಅಂತಾನೆ.
ಇದು ಯಾವುದು ದೊಡ್ಡ ಕಷ್ಟದ ವಿಷಯ ಏನು ಹೇಳ್ತಾ ಇಲ್ಲ, ಇದು ಯಾವುದು ಥಿಯಾಲಜಿ ಫಿಲಾಸಫಿ ಏನಲ್ಲ. ದೀಸ್ ಆರ್ ದ ಟ್ರೂತ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಸ್ವರ್ಗರಾಜ್ಯದ ಸತ್ಯಗಳು. ಯು ಮಸ್ಟ್ ನೋ ದೀಸ್ ಟ್ರೂತ್ಸ್. ಈ ಸತ್ಯವನ್ನು ನೀವು ಅರಿತುಕೊಂಡು ಬದುಕಬೇಕು. ಆಗ ಮಾತ್ರವೇ ನಿನ್ನ ಜೀವನಕ್ಕೆ ಅರ್ಥ ಬರ್ತದೆ, ಮೀನಿಂಗ್ ಬರುತ್ತೆ. ಇಲ್ಲದೇ ಇದ್ರೆ ಏನು ಮೀನಿಂಗ್ ಇಲ್ಲ. ಸುಮ್ಮನೆ ಮೀನಿಂಗ್ಲೆಸ್ ಆಗಿ ಸ್ವಲ್ಪ ಕೈ ತಟ್ಟಿ ಹಾಡಿ ಏನೋ ಒಂದು ಮಾಡಿ ಹೋಗ್ಬೇಕಾಗ್ತದೆ. ಏನು ಪ್ರಯೋಜನ? ಕ್ರೈಸ್ತ ಜೀವನ ಅಂದರೆ ಏನು ಕೇಳಿದ್ರೆ ಆನಂದದ ಜೀವನ ಅಷ್ಟೇ. ಕ್ರಿಶ್ಚಿಯನ್ ಲೈಫ್ ಮೀನ್ಸ್ ದ ಲೈಫ್ ಆಫ್ ಜಾಯ್, ಫುಲ್ನೆಸ್ ಆಫ್ ಜಾಯ್. ಆರ್ ಯು ಎಕ್ಸ್ಪೀರಿಯನ್ಸಿಂಗ್ ದ್ಯಾಟ್? ಕ್ರೈಸ್ತ ಜೀವನ ಅಂದರೆ ಆನಂದಮಯವಾದ ಜೀವನ ಅನುಭವಿಸ್ತಾ ಇದ್ದೀರಾ? ಏನು ಆನಂದ ಬ್ರದರ್? ಆನಂದನೇ ಇಲ್ಲ, ಎಲ್ಲ ಹೋಯ್ತು. ಯಾಕಿಲ್ಲ? ಇದಕ್ಕೇನೆ ದೇವರನ್ನು ಅರಿತಿದ್ದರು, ದೇವರೆಂದು ಗೌರವಿಸಲಿಲ್ಲ, ಉಪಕಾರ ಸ್ಮರಣೆ ಮಾಡಲಿಲ್ಲ. ಬದಲಾಗಿ ಅವರು ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು. ಅವರ ವಿವೇಕರಹಿತ ಮನಸ್ಸು ಅಂಧಕಾರಮಯವಾಯಿತು. They became futile in their thinking and their senseless minds were darkened. Claiming to be wise, they became fools. Claiming to be Christians, they became something else. Claiming to be charismatics, they became something else. Claiming to be the servants of God, they became something else. Claiming to be anointed, they became something else. ನಾನಾಗಿದ್ದೀನ? ಪರೀಕ್ಷೆ ಮಾಡಿ ನೋಡಬೇಕು. ಅವರಾಗಿದ್ದಾರ ಅಲ್ಲ, ನಾನಾಗಿದ್ದೀನ? ತಾವೇ ಜ್ಞಾನಿಗಳೆಂದು ಹೇಳಿಕೊಂಡು ಕೊಚ್ಚಿಕೊಂಡು ಅವರು ನಿಜವಾಗಿಯೂ ಮೂರ್ಖರಾದರು. ನಾವಿವತ್ತು ಕ್ರಿಶ್ಚಿಯನ್ಸ್, ನಾನು ಕ್ರಿಶ್ಚಿಯನ್ ಎಂದು ಹೇಳಿಕೊಂಡು ನಾನೇನಾಗ್ತಾ ಇದ್ದೀನಿ? ನಾನು ದೇವರ ಮಗ ಅಂತ ಹೇಳಿಕೊಂಡು ಏನಾಗಿ ಬದುಕ್ತಾ ಇದ್ದೀನಿ? ನಾನು ಅಭಿಷೇಕ ಪಡೆದುಕೊಂಡಿದ್ದೀನಿ ಎಂದು ಹೇಳಿ ಏನಾಗಿ ಬದುಕ್ತಾ ಇದ್ದೀನಿ? ನಾನು ದೇವರ ಸಂಬಂಧದಲ್ಲಿ ಇದ್ದೇನೆ ಎಂದು ಹೇಳಿ ಏನಾಗಿ ಬದುಕ್ತಾ ಇದ್ದೀನಿ? ಅದಾಗಿ ಬದುಕ್ತಾ ಇದ್ದೀನಾ? ಹಾಗಾದರೆ ಪಾಸ್. ಅದಕ್ಕೆ ವಿರುದ್ಧವಾದ ಇನ್ನೊಂದು ರೀತಿಯಲ್ಲಿ ಬದುಕ್ತಾ ಇದ್ದೀನಾ? ದೆನ್ ಐ ಆಮ್ ಎ ಫೂಲ್. I am fooling whom? I am fooling myself and I am fooling others also. But you cannot fool God. ನೀನು ನಿನ್ನನ್ನು ಫೂಲ್ ಮಾಡ್ಕೊಳ್ತಾ ಇದೆಯಾ, ಬೇರೆಯವ್ರನ್ನೂ ಫೂಲ್ ಮಾಡ್ತಾ ಇದೆಯಾ, ದೇವ್ರನ್ನ ಫೂಲ್ ಮಾಡೋಕ್ಕಾಗೋದಿಲ್ಲ. You are deceiving yourself and you are deceiving others also. ಯಾರು ಕ್ರೈಸ್ತರಾಗಿ ಬದುಕದೇ ಇದ್ದರೆ, ಅಭಿಷೇಕ ಹೊಂದಿದ್ದು ಅಭಿಷೇಕದಲ್ಲಿ ಬದುಕದೇ ಇದ್ದರೆ, ವಿಶ್ವಾಸಿ ಆಗಿದ್ದು ವಿಶ್ವಾಸದಲ್ಲಿ ಬದುಕದೇ ಇದ್ದರೆ, ರಕ್ಷಣೆ ಹೊಂದಿದ್ದು ರಕ್ಷಣೆಯಲ್ಲಿ ಬದುಕದೇ ಇದ್ದರೆ, ನಿತ್ಯ ಜೀವ ಪಡ್ಕೊಂಡು ನಿತ್ಯ ಜೀವದ ಜೀವನವನ್ನು ಜೀವಿಸದೇ ಇದ್ದರೆ, ಸೊ living that life is very important. ಅದಕ್ಕೆ ಶಕ್ತಿ ಎಲ್ಲಿಂದ? ಮಿನಿಸ್ಟ್ರಿಂಗ್ ಟು ಗಾಡ್, ದೇವರ ಸನ್ನಿಧಿಯಲ್ಲಿ ಇತ್ತು. ಅದಕ್ಕೆ ನೋಡಿ, ಯೇಸು ಸ್ವಾಮಿ ಈ ಭೂಮಿಗೆ ದೇವರ ಪುತ್ರನಾಗಿ ಜೀವಿಸಿದರು. ಯೇಸು ಕ್ರಿಸ್ತನಾಗಿ ಜೀವಿಸಿದರು. He came as Christ, the Messiah, and he lived as Messiah. He fulfilled his messianic mission. ಯೇಸು ಈ ಭೂಮಿಗೆ ಬಂದರು, ಕ್ರಿಸ್ತನಾದರು, ಅಭಿಷಿಕ್ತನಾದರು. ಅಭಿಷಿಕ್ತನಾಗಿ ಅವರು ಬದುಕಿ ಅವರ ಮೇಲಿದ್ದ ಆ ಹೊಣೆ, ಆ ಒಂದು ಏನು ಕರ್ತವ್ಯ ಮಾಡಬೇಕಾಗಿತ್ತೋ ಅವರು ಅದನ್ನು ನೆರವೇರಿಸಿದ್ರು. ಜಾನ್ ಚಾಪ್ಟರ್ 17 ವರ್ಸ್ 4 ಅನ್ಸುತ್ತೆ, ಯೋಹಾನನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ 4ನೇ ವಾಕ್ಯ. ನೀವು ನನಗೆ ಕೊಟ್ಟ ಕಾರ್ಯವನ್ನು ಪಿತನಿಗೆ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ. ಪಿತನೇ, ನೀವು ನನಗೆ ಕೊಟ್ಟ ಕಾರ್ಯ, ದಟ್ ಮೆಸ್ಸಿಯಾನಿಕ್ ಮಿಷನ್, ದ ಸಾಲ್ವೇಷನ್ ಆಫ್ ಆಲ್ ಪೀಪಲ್. ನೀವು ನನಗೆ ಕೊಟ್ಟ ಕಾರ್ಯವನ್ನು ನಾನು ಮಾಡಿ ಮುಗಿಸಿ ನಿಮ್ಮ ಮಹಿಮೆಯನ್ನು ಜಗತ್ತಿಗೆಲ್ಲ ತೋರ್ಪಡಿಸಿದೆನು. ನಿಮ್ಮ ಮಹಿಮೆಯನ್ನು ಜಗತ್ತಿಗೆಲ್ಲ ತೋರ್ಪಡಿಸಿದೆನು. ಪಿತನೇ, ಸಾಕ್ಬಿಡಿ. I glorified you on the earth by finishing the work that you gave me to do. How can you glorify God?
You cannot glorify God only by singing. You cannot glorify God by preaching. You can glorify God by doing the assignment God has assigned you. Do you want to glorify God? ದೇವರನ್ನ ಮಹಿಮೆ ಪಡಿಸ್ಲಿಕ್ಕೆ ಆಗೋದು ಹೇಗೆ ಗೊತ್ತಾ? ಹಾಡಿ ಅಲ್ಲ, ಬೋಧಿಸಿ ಅಲ್ಲ, ದೆವ್ವಗಳನ್ನ ಓಡಿಸಿ ಅಲ್ಲ. ದೇವರು ನನಗೆ ಕೊಟ್ಟ ಕಾರ್ಯವನ್ನ ನಾನು ಮಾಡಿ ಮುಗಿಸಿದ್ರೆ ಅವ್ರನ್ನ ಮಹಿಮೆ ಪಡಿಸ್ದಾಗೆ, ಇಲ್ಲದೆ ಇದ್ರೆ ಅವಮಾನ ಪಡಿಸ್ದಾಗೆ, ಐದರ್ ಯು ಆರ್ ಗ್ಲೋರಿಫೈಯಿಂಗ್ ಗಾಡ್ ಆರ್ ಇನ್ಸಲ್ಟಿಂಗ್ ಗಾಡ್. ನೀವು ಒಂದಾ ದೇವರಿಗೆ ಮಹಿಮೆ ಪಡಿಸ್ತಾ ಬದುಕ್ತೀರಿ, ಇಲ್ಲ ಅವಮಾನ ಪಡಿಸ್ತಾ ಬದುಕ್ತೀರಿ. ವಾಟ್ ಕೈಂಡ್ ಆಫ್ ಲೈಫ್ ಯು ಆರ್ ಲಿವಿಂಗ್ ಟುಡೇ? ನೀನು ಯಾವ ರೀತಿಯ ಜೀವನ ಇವತ್ತು ಜೀವಿಸ್ತಾ ಇದೆಯಾ? ಆಸ್ಕ್ ಯುವರ್ ಸೆಲ್ಫ್. ನಿನ್ನನ್ನೇ ನೀನು ಕೇಳ್ಕೋ. ಮೇಕ್ ಎ ಡಿಸಿಷನ್ ಟುಡೇ ಆನ್ವರ್ಡ್ಸ್. I must live only to glorify my God. What is your mission? ನಿನ್ನ ಮಿಷನ್ ಏನು? ನಿನ್ನ ಸೇವೆ ಏನು? ನಿನ್ನ ಕಾರ್ಯ ಏನು ಕೇಳಿದ್ರೆ, ಟು ಗ್ಲೋರಿಫೈ ಗಾಡ್. ಗಾಡ್ ಕ್ರಿಯೇಟೆಡ್ ಯು ಫಾರ್ ಹಿಸ್ ಗ್ಲೋರಿ. ದೇವರು ನಿನ್ನನ್ನು ಸೃಷ್ಟಿ ಮಾಡಿದ್ದು ಯಾಕೆ ಗೊತ್ತಾ? ಅಲ್ಲಿ ಸ್ವಲ್ಪ ತಿನ್ಕೊಂಡು, ಇಲ್ಲಿ ಸ್ವಲ್ಪ ಕುಡ್ಕೊಂಡು, ಇಲ್ಲಿ ಸ್ವಲ್ಪ ಸಿನಿಮಾ ನೋಡಿಕೊಂಡು, ಆಮೇಲೆ ಭಾನುವಾರ ಚರ್ಚಿಗೆ ಬಂದು ಅದೊಂದು ಮಾಡಿಕೊಂಡು, ಆಮೇಲೆ ಎಲ್ಲೋ ಒಂದು ಕರಿಸ್ಮ್ಯಾಟಿಕ್ ಅಲ್ಲೆಲ್ಲೋ ಗ್ರೂಪ್ ಸೇರಿಕೊಂಡು, ಅಲ್ಲಿ ಸ್ವಲ್ಪ ಕೈ ತಟ್ಟಿ ಪಲ್ಟಿ ಹೊಡೆದು ದೆವ್ವಗಳನ್ನ ಓಡಿಸ್ಕೊಂಡು ಮೈಕ್ ಹಿಡ್ಕೊಂಡು ನಾಟಕ ಮಾಡಿ ನಂತರ ಹೀಗೆ ಬದುಕು ಹೋಗ್ಲಿಕ್ಕಲ್ಲ. ದಟ್ ಈಸ್ ನಾಟ್ ದ ಮಿಷನ್ ಗಾಡ್ ಹ್ಯಾಸ್ ಅಸೈನ್ಡ್ ಯು, ಬಟ್ ಟು ಬ್ರಿಂಗ್ ಗ್ಲೋರಿ ಟು ಗಾಡ್ ಇನ್ ಯುವರ್ ಲೈಫ್, ಇನ್ ಎವ್ರಿಥಿಂಗ್ ಯು ಡೂ. ನೀನು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ದೇವರಿಗೆ ಮಹಿಮೆ ಉಂಟಾಗುವ ಹಾಗೆ ಬದುಕಲಿಕ್ಕೆ. ಪ್ರತಿಯೊಂದು ಕಾರ್ಯದಲ್ಲೂ, ಇನ್ ಎವ್ರಿಥಿಂಗ್ ಯು ಡೂ, ಇನ್ ಯೋರ್ ಬಾಡಿ, ಇನ್ ಯೋರ್ ಮೈಂಡ್, ಥ್ರೂ ಯೋರ್ ಹೋಲ್ ಬೀಯಿಂಗ್, ಯು ಆರ್ ಸಪೋಸ್ ಟು ಬ್ರಿಂಗ್ ಗ್ಲೋರಿ ಟು ಗಾಡ್. ದಟ್ ಈಸ್ ದ ಪರ್ಪಸ್ ಆಫ್ ಯುವರ್ ಕ್ರಿಯೇಷನ್. ಅದಾಗದೇ ಇದ್ರೆ ಯು ಆರ್ ಔಟ್ ಆಫ್ ದ ಪರ್ಪಸ್ ಆಫ್ ಗಾಡ್. ಇದು ನಿನ್ನ ಮುಖಾಂತರ ಆಗಲಿಲ್ಲ ಅಂದರೆ ನೀನು ದೇವರ ಉದ್ದೇಶದಿಂದ ಹೊರಗಡೆ ಇದೆಯಾ. ಅಲ್ಟಿಮೇಟ್ಲಿ ಯು ಆರ್ ಗ್ಲೋರಿಫೈಯಿಂಗ್ ದ ಡೆವಿಲ್. ಏನು ಮಾಡ್ತಾ ಇದ್ದೀನಿ? ಹೊರಗಡೆ ಇದ್ದು ಪಿಶಾಚಿಯನ್ನ ಮಹಿಮೆ ಪಡಿಸ್ತಾ ಇದ್ದೀನಿ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನೋಡಿ, ಯೇಸು ಹೇಳ್ತಾರೆ, ಐ ಗ್ಲೋರಿಫೈಡ್ ಯು ಆನ್ ಅರ್ತ್ ಬೈ ಸಿಂಗಿಂಗ್ ನೋ, ಬೈ ಪ್ರೀಚಿಂಗ್ ನೋ, ಬೈ ವಾಟ್? ಬೈ ಫಿನಿಶಿಂಗ್ ದ ವರ್ಕ್ ದಟ್ ಯು ಗೇವ್ ಮೀ ಟು ಡೂ. ಪಿತನೇ, ನೀವು ನನಗೆ ಕೊಟ್ಟ ಕಾರ್ಯವನ್ನು ನಾನು ಮಾಡಿ ಮುಗಿಸುತ್ತಾ ಇದ್ದೇನೆ. ಪ್ರೆಸೆಂಟ್ ಕಂಟಿನ್ಯೂಸ್. ನಿಮ್ಮ ಮಹಿಮೆಯನ್ನು ಜಗತ್ತಿಗೆಲ್ಲ ತೋರ್ಪಡಿಸಿದೆನು. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಿಮೆಯನ್ನು ಜಗತ್ತಿಗೆ ತೋರ್ಪಡಿಸುವುದಕ್ಕಾಗಿ ಆಯ್ಕೆಯಾದವರು ನೀವು. ಯು ಆರ್ ಕಾಲ್ಡ್ ಅಂಡ್ ಚೋಸನ್ ಬೈ ಗಾಡ್ to show his glory to the world. You are called by God, you are chosen by God to show the glory of God to this world. ದೇವರು ನಿನ್ನನ್ನು ಕರೆದಿದ್ದು, ಆರಿಸಿಕೊಂಡಿದ್ದು ಯಾಕೆ ಗೊತ್ತಾ? ದೇವರ ಮಹಿಮೆಯನ್ನ ಈ ಜಗತ್ತಿಗೆ ತೋರಿಸ್ಬೇಕು. ದೇವರ ಮಹಿಮೆ ಅಂದ್ರೆ ಯೇಸುವನ್ನು ತೋರಿಸ್ಲಿಕ್ಕೆ. ಯು ಆರ್ ದ ಸಾಲ್ಟ್, ಯು ಆರ್ ದ ಸಾಲ್ಟ್. ಸಾಲ್ಟ್ ಯಾವುದ್ರ ಜೊತೆಗೆ ಸೇರಿಸಿದ್ರು ಟೇಸ್ಟ್ ಕೊಟ್ಟೇ ಕೊಡುತ್ತೆ. ನಿಮ್ಮನ್ನು ತಗೊಂಡೋಗಿ ಎಲ್ಲಿಟ್ರು ಟೇಸ್ಟ್ ಕೊಡಬೇಕು. ಏನು ಕೊಡಬೇಕು? ಟೇಸ್ಟ್ ಕೊಡಬೇಕು. ಟೇಸ್ಟ್ ಬರಬೇಕಂದ್ರೆ ನೀನು ಪ್ರೇಯರ್ ಗ್ರೂಪಲ್ಲಿ ಇರಬೇಕು ಅಂತ ಏನಿಲ್ಲ. ಕೆಲವು ಟೈಮ್ ಪ್ರೇಯರ್ ಗ್ರೂಪಲ್ಲಿ ಇರೋರಲ್ಲಿ ಯಾವ ಟೇಸ್ಟು ಇರೋದಿಲ್ಲ. ಸುಮ್ಮನೆ ಹೊರಗಡೆ ಮಾತ್ರ ಕಲರ್ಫುಲ್ ಆಗಿ ಟೇಸ್ಟಿ ಥರ ಕಾಣಿಸುತ್ತೆ ಅಷ್ಟೇ. ಎಕ್ಸ್ಟರ್ನಲ್ಲಿ ವಿ ಲುಕ್ಸ್ ಲೈಕ್ ಟೇಸ್ಟಿ, ಬಟ್ ಇಂಟರ್ನಲ್ಲಿ nothing, tasteless, ಏನೂ ಇರೋದಿಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಒಳಗಡೆ ಟೇಸ್ಟ್ ಇದ್ರೆ, ನಿನ್ನ ಒಳಗಡೆ ಪ್ರೆಸೆನ್ಸ್ ಆಫ್ ಜೀಸಸ್, ಯೇಸು ಕ್ರಿಸ್ತನ ಸಾನ್ನಿಧ್ಯ ನಿನ್ನ ಒಳಗಡೆ ಇದ್ರೆ, ನಿನ್ನ ಒಳಗಡೆ ಆ ಪರಮಾನಂದ, ಆ ಜಾಯ್, ಹೆವೆನ್ಲಿ ಜಾಯ್ ನಿನ್ನ ಒಳಗಡೆ ಇರ್ತದೆ. ನೀನು ಎಲ್ಲಿ ಹೋದ್ರೂ ಕೂಡ, ನಿನ್ನನ್ನು ಎಲ್ಲಿಟ್ರು ಕೂಡ ನೀನು ಟೇಸ್ಟ್ ಕೊಡ್ತೀಯ. ಪೌಲ ಸೀಲರನ್ನ ಎತ್ಕೊಂಡೋಗಿ ಜೈಲು ಒಳಗಡೆ ಇಟ್ರು. ಫಿಲಿಪಿಯ ಜೈಲು ಒಳಗಡೆ ಅವ್ರನ್ನ ಹೊಡೆದು ಕಟ್ಟಾಕಿ ಸರಪಳಿಗಳಿಂದ ಬಂಧಿಸಿ ಅವ್ರನ್ನ ಜೈಲು ಒಳಗಡೆ ಇಟ್ಟರು. ಚಾಪಲ್ಲಲ್ಲ, ಎಲ್ಲಿಟ್ಟಿದ್ದು? ಆ ಜೈಲಲ್ಲಿ. ಚರ್ಚ್ ಒಳಗಡೆ ಅವ್ರನ್ನ ಕರ್ಕೊಂಡೋಗಿ ಬಿಟ್ಟಿಲ್ಲ. ಎಲ್ಲಿ ಬಿಟ್ಟರು?
ಜೈಲಲ್ಲಿ. ಕೈಗೆ ಬೈಬಲ್ ಕೊಟ್ಟಿಲ್ಲ, ಮೈಕ್ ಕೊಟ್ಟಿಲ್ಲ, ಕೈಗೆ ಕೊಟ್ಟಿದ್ದೇನು ಗೊತ್ತಾ? ಚಾಟಿ ಏಟು ಸರಪಳಿ. ಮೈಕ್ ಇಲ್ಲ, ಸೌಂಡ್ ಸಿಸ್ಟಮ್ ಇಲ್ಲ. ಆ ಸರಪಳಿಯಲ್ಲಿ ಸೌಂಡ್ ಮಾಡಿ ಆ ಜೈಲಿನಲ್ಲಿ they started ministering to God. What they were doing, they started ministering to God. ಅಲ್ಲಿ ಅವರು ದೇವರ ಸೇವೆ ಮಾಡಿದ್ರು. ದೇವರ ಸೇವೆ ಮಾಡ್ಲಿಕ್ಕೆ ಸರಪಳಿ ಇದ್ರೂ ಆಗುತ್ತಾಯ್ತಾ? ಇವತ್ತು ನಮಗೆ ಎಲ್ಲ ಇದ್ರೂ ದೇವರ ಸೇವೆ ಮಾಡೋಕ್ಕಾಗ್ತಾ ಇಲ್ಲ. ದೇವರ ಸೇವೆ ಮಾಡಬೇಕು ಅಂತ ಮನಸ್ಸಿದೆ ಬ್ರದರ್, ಆದರೆ ಮೈಕ್ ಇಲ್ಲ, ಏನು ಮಾಡೋದು? ದೇವರ ಸೇವೆ ಮಾಡಬೇಕಂತ ಮನಸ್ಸಿದೆ, ಆದರೆ ದುಡ್ಡಿಲ್ಲ, ಏನು ಮಾಡೋದು? ದೇವರ ಸೇವೆ ಮಾಡಬೇಕು ಅಂತ ಮನಸ್ಸಿದೆ, ಲ್ಯಾಪ್ಟಾಪ್ ಇಲ್ಲ. ದೇವರ ಸೇವೆ ಮಾಡಬೇಕು ಅಂತ ಮನಸ್ಸಿದೆ, ಒಂದು 4 ವೀಲರ್ಗೆ ಪ್ರೇ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ದೇವರ ಆಲೋಚನೆ ಕೊಟ್ಟರು ಒಂದು ಕೊಡಿಸಿ, ಆಯಿತಾ? ಡೊನೇಷನ್ ಕೊಡಿ, ನಾನು ದೇವರ ಸೇವೆ ಮಾಡಲಿಕ್ಕೆ. ದೇವರ ಸೇವೆ ಮಾಡಲಿಕ್ಕೆ ಡೊನೇಷನ್ ಕೇಳುವ ಕಳ್ಳ ಕದಿಮರು ಭಾಳಷ್ಟು ಜನ ಇದ್ದಾರೆ. ದೇವರ ಸೇವೆ ಮಾಡಬೇಕು. ನೀನು ಮಾಡಬೇಕಾದ್ರೆ ಮೊದಲು ದೇವರ ಸಾನ್ನಿಧ್ಯಕ್ಕೆ ಬಾ. ದೇವರ ಸೇವೆ ಮಾಡಲಿಕ್ಕೆ ನಿನಗೆ ಕಾರ್ ಬೇಕಾಗಿಲ್ಲ. ನೀನು ದೇವರ ಸೇವೆ ಮಾಡುವಾಗ ದೇವ್ರು ನಿನಗೆ ಕಾರ್ ಕೊಡ್ಬೋದು. ಮರ್ಸಿಡೀಸ್ ಬೆನ್ಸ್ ಕೊಟ್ಟರೆ ಅದರಲ್ಲೇ ಹೋಗು, ಏನು ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ನಿನಗೆ ಮೊಬೈಲ್ ಕೊಟ್ಟರೆ ಹಿಡ್ಕೊಂಡು ಹೋಗು, ನೋ ಪ್ರಾಬ್ಲಮ್. ನಿನಗೇನು ಕೊಡ್ತಾರೋ ತಗೊಂಡು ಹೋಗು. ಆದರೆ ದೇವರ ಸೇವೆ ಮಾಡಲಿಕ್ಕೆ ಇದೆಲ್ಲ ಬೇಕು ಅನ್ನೋದು ನಿನ್ನ ಫೂಲಿಶ್ನೆಸ್. ದೇವರ ಸೇವೆ ಮಾಡಲಿಕ್ಕೆ ನಿನ್ನ ಒಳಗಡೆ ಆ ಜಾಯ್ ಬೇಕು. ವಾಟ್ ಯು ನೀಡ್ ಟು ಮಿನಿಸ್ಟರ್ ಟು ಗಾಡ್, ಪ್ರೆಸೆನ್ಸ್ ಆಫ್ ಜೀಸಸ್ ಇನ್ ಯು. ಯೇಸು ಕ್ರಿಸ್ತನ ಸಾನ್ನಿಧ್ಯ ನಿನ್ನ ಒಳಗಡೆ ಇದ್ದರೆ ಅವರು ಸೇವೆ ಮಾಡ್ಬೋದು, ಅವ್ರನ್ನ ಆರಾಧನೆ ಮಾಡ್ಬೋದು. ಪೌಲ ಸೀಲರು ಸೆರೆಮನಿಯಲ್ಲಿ ದೇವರ ಸೇವೆ ಮಾಡಿದರು. ಹೇಗೆ? ನಾವು ಧ್ಯಾನಿಸ್ತಾ ಇದ್ವಲ್ಲ, ಧರ್ಮೋಪದೇಶ 10:8. ಸೆಕೆಂಡ್ ಮಿನಿಸ್ಟ್ರಿ ದೇ ವರ್ ಡೂಯಿಂಗ್. ಫಸ್ಟ್ ದೇ ವರ್ ಕ್ಯಾರಿಯಿಂಗ್ ಜೀಸಸ್. ಮೊದಲನೇದು ಯೇಸುವನ್ನು ಅವರು ಹೊತ್ಕೊಂಡ್ರು ಒಳಗಡೆ. ಎರಡನೇದಾಗಿ ಅವರು ದೇವರ ಸಾನ್ನಿಧ್ಯದಲ್ಲಿದ್ದು ದೇವರ ಸೇವೆ ಮಾಡ್ತಾ ಇದ್ದರು. ಪರಿಣಾಮ ಏನಾಯಿತು? ಪರಿವರ್ತನೆಗಳಾಯಿತು. ಸೆರೆಮನಿಯ ಅಧಿಕಾರಿ ಮಾನಸಾಂತರ ಪಟ್ಟು ರಕ್ಷಣೆ ಪಡ್ಕೊಂಡ. ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ನಾವು ಮೈಕ್ ಹಿಡ್ಕೊಂಡು ಕಷ್ಟಪಟ್ಟು ಬೊಬ್ಬೆ ಹಾಕಿದ್ರು, ಒಬ್ಬರು ಮಾನಸಾಂತರ ಪಡ್ತಾ ಇಲ್ಲ. ಯಾಕೆ ಹೇಳಿ? ನಾವು ಸುಮ್ಮನೆ ನಮ್ಮ ಬಗ್ಗೆ ಹೇಳ್ಕೊಳ್ತಾ ಇದ್ದೀವಿ ಅಷ್ಟೇ. ಏನೇನೋ ಹೇಳ್ತಾ ಇದ್ದೀವಿ, ಏನೇನೋ ಮಾಡ್ತಾ ಇದ್ದೀವಿ. ಅದಕ್ಕೇನೆ ಒಬ್ಬನು ಕೂಡ ಕದಲ್ತಾ ಇಲ್ಲ. ಕಲ್ಲಾಗೇನೆ ಇದೆ, ಬಂಡೆ ಆಗೇನೆ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅವರು ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ, ಮುರಿಯಲ್ಪಟ್ಟ ಅವಸ್ಥೆಯಲ್ಲಿ, ಆ ಮಧ್ಯರಾತ್ರಿಯಲ್ಲಿ, ಆ ಅವಮಾನಕರ ಪರಿಸ್ಥಿತಿಯಲ್ಲಿ, ಆ ನೋವಿನಲ್ಲಿ, ಆ ಒಂದು ಕೆಟ್ಟ ವಾತಾವರಣದಲ್ಲಿ, ಜೈಲಿನ ವಾತಾವರಣದಲ್ಲಿ ಅವರು ಇದ್ದಿದ್ದು. ಅವರು ಯಾವುದೋ AC ಚಾಪಲಲ್ಲಿ ಇರಲಿಲ್ಲ, ಯಾವುದೋ ಒಳ್ಳೆಯ ಒಂದು ಚರ್ಚಲ್ಲಿ, ರಿಟ್ರೀಟ್ ಸೆಂಟ್ರಲ್ಲಿ ಇರಲಿಲ್ಲ, ಸೆರೆಮನೆಯಲ್ಲಿದ್ದರು. ಆದರೂ ಕೂಡ ಅವರ ಒಳಗಡೆ ಟೇಸ್ಟ್ ಇತ್ತು, ಯೇಸು ಆಗಿರುವ ಟೇಸ್ಟ್, ದ ಪ್ರೆಸೆನ್ಸ್ ಆಫ್ ಗಾಡ್. ದೇ ಮೇಂಟೈನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ದರ್ ಹಾರ್ಟ್ಸ್. ದೇ ಟ್ರೆಷರ್ಡ್ ದ ಪ್ರೆಸೆನ್ಸ್ ಆಫ್ ಜೀಸಸ್ ಇನ್ ದರ್ ಹಾರ್ಟ್. ದೇವರ ಸಾನ್ನಿಧ್ಯವನ್ನು ಅವರು ಉಳಿಸ್ಕೊಂಡ್ರು, ಕಾಪಾಡಿಕೊಂಡ್ರು ಅವರ ಹೃದಯದ ಒಳಗಡೆ. ಆದ್ರಿಂದ ಅವರೊಳಗಡೆ ರುಚಿ ಇತ್ತು. ರುಚಿ ಇರುವ ಉಪ್ಪಿನ ಕಣ ಜೈಲಲ್ಲಿ ಇಟ್ಟರು, ಅಲ್ಲಿ ದೇವರ ಮಹಿಮೆ ಕಾಣಲ್ಪಡುತ್ತದೆ. ಅಲ್ಲಿ ಬೇರೆ ಕೈದಿಗಳು ಬಂದು ಆಲಿಸಿದ್ರು. ನಾವು ಅದನ್ನು ಓದೋಣ, ಸ್ವಲ್ಪ ಚೆನ್ನಾಗಿದೆ. ಆಕ್ಟ್ಸ್ 16:25, ಪ್ರೇಷಿತರ ಕಾರ್ಯಕಲಾಪ 16ನೇ ಅಧ್ಯಾಯ 25ರಿಂದ ಇರ್ತಕ್ಕಂಥ ವಾಕ್ಯಗಳು. ಏನಾಯ್ತು? ಸುಮಾರು ನಡುರಾತ್ರಿಯ ಸಮಯ. ಓಕೆ, ಸುಮಾರು ನಡುರಾತ್ರಿಯ ಸಮಯ ಪೌಲಸ್ ಮತ್ತು ಸೀಲ ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಸ್ತುತಿ ಗೀತೆಗಳನ್ನು ಹಾಡುತ್ತಾ ಇದ್ದರು. ಯಾರಿಗೆ ಸ್ತುತಿ ಗೀತೆ ಹಾಡ್ತಾ ಇದ್ರು? ಬಂದ ಜನರಿಗೆ ಕೈ ತಟ್ಟಿ ಹಾಡಿ, ಎಲ್ಲರೂ ಕೈ ತಟ್ಟಿ ಎಂದು ಜನರಿಗೆ ಹಾಡಿಸ್ತಾ ಇರಲಿಲ್ಲ. ಜನರಿಗೆ ಹಾಡಿಸಿದ್ದಲ್ಲ. ಯಾರಿಗೆ? ದೇವರ್ ಮಿನಿಸ್ಟ್ರಿಂಗ್ ಟು ಗಾಡ್. ನೋಡಿ, ಅವರು ದೇವರಿಗೆ ಸ್ತುತಿ ಗೀತೆಗಳನ್ನು ಹಾಡುತ್ತಾ ಇದ್ದರು. Paul and Silas were praying and singing hymns to people, Allah, to God. No sound system ಇಲ್ಲ. ಇವತ್ತು ನಮ್ಮನ್ನು ಹಾಳು ಮಾಡ್ತಾ ಇರೋದೇ ಈ ಸಿಸ್ಟಮ್ಗಳು. ಸುಮಾರು ಸಿಸ್ಟಮ್ ಇದೆ, ಸೌಂಡ್ ಸಿಸ್ಟಮ್ ಮತ್ತು ಬೇರೆ ಬೇರೆ ಸುಮಾರು ಸಿಸ್ಟಮ್ಸ್ ಇದೆ. ಸಿಸ್ಟಮ್ಸ್ ಒಳಗಡೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀರಾ. ಯು ಕ್ಯಾನ್ ನೆವರ್ ಮಿನಿಸ್ಟರ್ ಟು ಗಾಡ್ in the man-made systems. Okay,
ನಮಗೆ ಬೇಕಾಗಿರೋದು ಇತರ ಕೈದಿಗಳೆಲ್ಲರೂ ಅಂಡ್ ದ ಪ್ರಿಸನರ್ಸ್ ವರ್ ಲಿಸ್ನಿಂಗ್ ಟು ದೆಮ್. ಇತರ ಕೈದಿಗಳು ಏನ್ ಮಾಡ್ತಾ ಇದ್ರು? ಕೈದಿಗಳು ಕೇಳ್ತಾ ಇದ್ರು. ಏನಾಯ್ತು? ಇದ್ದಕ್ಕಿದ್ದಂತೆ ಭೂಕಂಪ ಉಂಟಾಯಿತು, ಸೆರೆಮನೆ ಅಸ್ಥಿವಾರವೇ ಕದಲಿತ್ತು. ಆ ಕ್ಷಣವೇ ಕದಗಳೆಲ್ಲ ತೆರೆದವು, ಕೈದಿಗಳೆಲ್ಲರ ಬಂಧನಗಳು ಏನಾಯ್ತು? ಎವ್ರಿ ಒನ್ಸ್ ಚೈನ್ಸ್ ವರ್ ಅನ್ಫಾಸ್ಟೆನ್ಡ್, ಬ್ರೋಕನ್. ನಾವಿಲ್ಲಿ ಕಷ್ಟಪಟ್ಟು ಇಷ್ಟೆಲ್ಲ ಶಬ್ದ ಮಾಡಿ ಕೂಗಿದ್ರು ಒಂದು ಬಂಧನನೂ ಉದುರಿ ಬೀಳ್ತಾ ಇಲ್ಲ, ಒಂದು ಸರಪಳಿನೂ ಬೀಳ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವೊಬ್ಬೊಬ್ಬರು ಈ ಸೇವೆಗಾಗಿ ಕರೆಯಲ್ಪಟ್ಟವರು. ಈ ಸೇವೆ ಮಾಡಲಿಕ್ಕಾಗಿ ಕರೆಯಲ್ಪಟ್ಟವರು. ಇದಕ್ಕಾಗಿ ನಿಮಗೆ ಎಕ್ಸ್ಟ್ರಾ ಟ್ಯಾಲೆಂಟ್ ಬೇಕಾಗಿಲ್ಲ. ನಿಮ್ಮ ಒಳಗಡೆ ರುಚಿ ಇಟ್ಕೊಂಡು ಹೋದರೆ ಸಾಕು. ನೀವು ಉಪ್ಪು ಅಂತ ಇವತ್ತು ಧ್ಯಾನದಲ್ಲಿ ದೇವರು ಪ್ರಾರಂಭದಲ್ಲಿ ನಮಗೆ ಕೊಟ್ಟ ವಾಕ್ಯ ಮತ್ತಾಯ 5:13 ಅಲ್ವಾ? ಯು ಆರ್ ದ ಸಾಲ್ಟ್. ನನ್ನನ್ನು ಉಪ್ಪಾಗಿ ದೇವರು ಕರೆದಿದ್ದಾರೆ, ಅಪಾಯಿಂಟ್ ಮಾಡಿದ್ದಾರೆ. ಐ ಮಸ್ಟ್ ನಾಟ್ ಲೂಸ್ ದ ಟೇಸ್ಟ್. ಆ ರುಚಿ ನಾನು ಕಳ್ಕೋಬಾರ್ದು. ಮೇಂಟೈನ್ ದ ಟೇಸ್ಟ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಯುವರ್ ಹಾರ್ಟ್. ನಿನ್ನ ಹೃದಯದಲ್ಲಿ ದೇವರ ಸಾನ್ನಿಧ್ಯದ ರುಚಿ, ಯೇಸು ಎಂಬ ಆ ರುಚಿಯನ್ನ ನಿನ್ನ ಒಳಗಡೆ ಉಳಿಸ್ಕೋ. ಅದು ಉಳಿಸ್ಕೊಳ್ಳಿಕ್ಕಿರುವ ಬೆಸ್ಟ್ ದಾರಿ, ಬೆಸ್ಟ್ ವೇ ಟು ಮೇಂಟೈನ್ ದಟ್ ಟೇಸ್ಟ್, ದ ಪ್ರೆಸೆನ್ಸ್ ಆಫ್ ಗಾಡ್, ಗಾಡ್ಸ್ ಜಾಯ್ ಇನ್ ಯುವರ್ ಹಾರ್ಟ್. ಮಿನಿಸ್ಟರ್ ಟು ಗಾಡ್ ಆಲ್ವೇಸ್. ಯಾವಾಗಲೂ ದೇವರಿಗೆ ಸೇವೆ ಸಲ್ಲಿಸ್ತಾ ಇರಿ. ಸ್ತುತಿಗೀತೆಯನ್ನ ಹಾಡಿ ದೇವರಿಗೆ. ಇವತ್ತಿನ ಸಿಂಗರ್ಗಳದ್ದು ಸುಮಾರು ಜನದ್ದು ದೊಡ್ಡ ಸಮಸ್ಯೆ ಏನು ಗೊತ್ತಾ? ಅವರಿಗೆ ಮೈಕ್ ಕೈಗೆ ಬಂದರೆ ಮಾತ್ರನೇ ಹಾಡು ಬರೋದು ಬಾಯಲ್ಲಿ. ಆಮೇಲೆ ಡಿಲೇ ಹಾಕಿದ್ರೆ ಮಾತ್ರನೇ ಅನಾಯಿಂಟಿಂಗ್ ಬರೋದು. ಇದೆಲ್ಲ ಪಿಶಾಚಿಯ ಕುತಂತ್ರಗಳು, ಇದೆಲ್ಲ ಮಾನಸಿಕವಾದ ಚಿಂತೆಗಳು. ಸುಮಾರು ಕಡೆ ನೋಡಿದ್ದೀನಿ. ಕೀಬೋರ್ಡ್ ಇಷ್ಟು ಬರಬೇಕು, ಡಿಲೇ ಬೇಕು, ಸೌಂಡ್ ಸಿಸ್ಟಮ್ ಚೆನ್ನಾಗಿ ಬರಬೇಕು, ಆಗ ಮಾತ್ರ ಅವರಿಗೆ ಒಳಗಡೆಯಿಂದ ಸ್ವರ ಬರುತ್ತೆ ಮತ್ತು ಸ್ವರದಲ್ಲಿ ಅಭಿಷೇಕ ಬರುತ್ತೆ. ಕೇಳುವವರಿಗೆ ಅಂತ ಮಣ್ಣು ಗೊತ್ತಾಗೋದಿಲ್ಲ. ಅವ್ರು ಹೇಳ್ತಾರೆ, ಭಯಂಕರ ಅಭಿಷೇಕ ಇತ್ತು ಬ್ರದರ್ ನಿಮ್ಮ ಹಾಡಲ್ಲಿ. ಅವನ್ನ ಕೇಳು, ಅಭಿಷೇಕ ಅಂದರೆ ಏನು ಕೇಳು, ಗೊತ್ತೇ ಇಲ್ಲ. ಅಭಿಷೇಕ ಅಲ್ಲ, ಅದು ಇನ್ನೊಂದು ದಿವಸ ಹೇಳ್ತೀನಿ ಏನಂತ. ಅಭಿಷೇಕ ಬಂದ್ರೆ ಏನಾಗುತ್ತೆ ಗೊತ್ತಾ? ಚೈನ್ ಮುರಿದು ಹೋಗುತ್ತೆ, ಚೈನ್ಸ್ ವರ್ ಬ್ರೋಕನ್. ಇದಾಗುತ್ತೆ. ಸೆರೆಮನೆಯಲ್ಲಿ ಸರಪಳಿಗಳು ಕಳಚಿ ಬಿದ್ದವು. ದಾವೀದನ್ನು ಕಿನ್ನರಿ ಬಾರಿಸ್ತಾ ಹಾಡಬೇಕಾದ್ರೆ ಏನಾಗ್ತಾ ಇತ್ತು? ಸೌಲನ ಮೇಲಿದ್ದ ದುರಾತ್ಮ ಓಡಿ ಹೋಗ್ತದೆ. ಇವತ್ತು ಉಲ್ಟಾ ಆಗ್ತಾ ಇದೆ. ಕೆಲವರು ಹಾಡಿ 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 ದುರಾತ್ಮ ಅಲ್ಲಿರೋದು ಇವ್ರ ಮೇಲೆ ಬಂದು ಸೇರ್ಕೊಳ್ತಾ ಇದೆ. ಎಷ್ಟೋ ಜನ ಕರಿಸ್ಮ್ಯಾಟಿಕ್ಸ್ ಇದ್ದಾರೆ ಇವತ್ತು, ಬಹಳಷ್ಟು ಜನ ನೋಡಿದ್ದೀನಿ ನಾನು. ಈ ಹಾಡುಗಾರರಲ್ಲಿ ಇರುವಷ್ಟು ಹೊಟ್ಟೆ ಕಿಚ್ಚು ಇಲ್ಲ ಅನ್ಸುತ್ತೆ ಬೇರೆಯವರಿಗೆ. ಕೊಯರ್ ಗ್ರೂಪಲ್ಲಿ, ಚರ್ಚಲ್ಲಿ ನೋಡಿದರೆ ಕೊಯರ್ ಗ್ರೂಪಲ್ಲಿ, ಕರಿಸ್ಮ್ಯಾಟಿಕಲ್ಲಿ ನೋಡಿದರೆ ಈ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಇರ್ತಾರಲ್ಲ, ಈ ಹಾಡುವವರ ಗ್ರೂಪು ಮ್ಯೂಸಿಕ್ ಮಿನಿಸ್ಟ್ರಿ ಅಂತ ಹೆಸರು ಬೇರೆ ಇದೆಯಲ್ಲ, ಮ್ಯೂಸಿಕ್ ಮಿನಿಸ್ಟ್ರಿ. ಈ ಮ್ಯೂಸಿಕ್ ನಾನು ಹೇಳ್ತಾ ಇರೋದು ಎಲ್ಲ ಅಲ್ಲ, ಬಹಳಷ್ಟು ಮ್ಯೂಸಿಕ್ ಮಿನಿಸ್ಟ್ರಿಯಲ್ಲಿ ರಿವರ್ಸ್ ಆಗ್ತಾ ಇದೆ. ಮ್ಯೂಸಿಕ್ ಮಿನಿಸ್ಟ್ರಿ, ಅದು ಮ್ಯೂಸಿಕ್ ಮಿನಿಸ್ಟ್ರಿನೇ ಬಿಡಿ, ಮ್ಯೂಸಿಕ್ ಮಿನಿಸ್ಟ್ರಿ, ನಾಟ್ ಮಿನಿಸ್ಟ್ರಿಂಗ್ ಟು ಗಾಡ್. ಸುಮ್ಮನೆ ಹಾಕೊಂಡು ಹೊಡಿತಾ ಇರೋದು, ಬಡ್ಡ ದಡ್ಡ ಬಡ್ಡ ದಡ್ಡ. ಇನ್ಸ್ಟ್ರೂಮೆಂಟ್ ಒಂದಲ್ಲ ಎರಡಲ್ಲ ಮೂರಲ್ಲ, ಭಾಳಷ್ಟು ಇನ್ಸ್ಟ್ರೂಮೆಂಟ್ ಹೀಗೆ ಹಾಕಿ ನೀವಿದಾಗಬಾರ್ದು. ಅದಕ್ಕೆ ಹೇಳ್ತಾ ಇರೋದು, ನೀವಿದಕ್ಕೆ ಆಸೆ ಪಡಬಾರ್ದು, ಇದು ನಿಮ್ಮ ಫೋಕಸ್ ಆಗಬಾರ್ದು. ನಿಮ್ಮ ಮಕ್ಕಳಿಗೆ ನೀವು ಮೊದಲು ಕೀಬೋರ್ಡ್ ಎಲ್ಲ ಕಲಿಸ್ಬೇಕಾಗಿರೋದು, ಗಿಟಾರ್ ಎಲ್ಲ ಕಲಿಸ್ಬೇಕಾಗಿರೋದು, ಮ್ಯೂಸಿಕ್ ಎಲ್ಲ ಕಲಿಸ್ಬೇಕಾಗಿರೋದು. ಮೊದಲು ಒಳಗಡೆ ಆತ್ಮದಿಂದ ಸತ್ಯದಿಂದ ಪಿತನನ್ನು ಆರಾಧಿಸೋದು ಹೇಗೆ ಅಂತ ಟ್ರೈನಿಂಗ್ ಕೊಡಿ. ಆಮೇಲೆ ಕೀಬೋರ್ಡು ಗಿಟಾರು ಅದು ಆಮೇಲೆ ಫಸ್ಟ್ ನೀವು ಕೀಬೋರ್ಡ್ ಗಿಟಾರ್ ಹುಟ್ಟಿದಾಗಲೇ ಕಲಿಸ್ಬಿಡ್ತೀರಿ. ಅವ್ರು ಇದಕ್ಕೆ ಇವತ್ತು ಮಕ್ಕಳು ಹೇಗೆ ಮೊಬೈಲ್ ಫೋನ್ಗೆ ಅಡಿಕ್ಟ್ ಆಗಿದ್ದಾರೋ, ಕೆಲವರು ಕರಿಸ್ಮ್ಯಾಟಿಕ್ ಕುಟುಂಬದಲ್ಲಿ ಇರುವವರು ಮಕ್ಕಳು ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವರಿಗೆ ಯಾವಾಗ ಯಾವ ಹಾಡು ಹಾಡಬೇಕು ಗೊತ್ತಿಲ್ಲ, ಯಾವಾಗ ನಿಲ್ಲಿಸಬೇಕು ಗೊತ್ತಿಲ್ಲ, ಹಾಡ್ತಾ ಇರ್ತಾರೆ. ಸೆನ್ಸ್ಲೆಸ್.
ಅನೇಕ ಕಡೆಗಳಲ್ಲಿ. ನೀವು ಅದಾಗಬಾರ್ದು. ಅದಾಗಬಾರ್ದಾದರೆ ಮೊದಲು ದೇವರು ಕೊಟ್ಟಿರುವ ನ್ಯಾಚುರಲ್ ಸ್ವರ, ನ್ಯಾಚುರಲ್ ಇನ್ಸ್ಟ್ರೂಮೆಂಟ್ ಕೈ ತಟ್ಟಿ ನಿನ್ನ ಕೊಠಡಿಯಲ್ಲಿ ದೇವರನ್ನ ನೀನು ಆರಾಧನೆ ಮಾಡೋ ಮಗನಾಗ. ಫಸ್ಟ್ ದೇವರನ್ನ ಆರಾಧಿಸೋ ಮಗಳಾಗ. ಫಸ್ಟ್ ಯು ಸ್ಟಾರ್ಟ್ ವರ್ಷಿಪ್ ಗಾಡ್ ಇನ್ ಸೀಕ್ರೆಟ್, ದೆನ್ ಕಮ್ ಟು ಸ್ಟೇಜ್, ದೆನ್ ಯೂಸ್ ದ ಇನ್ಸ್ಟ್ರೂಮೆಂಟ್ಸ್ and help the congregation to worship God. ಇಲ್ಲ ಅಂದರೆ ಸುಮ್ಮನೆ ಶಬ್ದ ಮಾತ್ರ ಬರುತ್ತೆ. ಏನು ಪ್ರಯೋಜನ ಹಾಗೆ ಮಾಡಿ? ನಮ್ಮ ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಆ ಥರದವ್ರು ಒಬ್ಬರು ಇರಬಾರ್ದು, ಆಗಬಾರ್ದು. ಅದರ ಅರ್ಥ ಹೋಗಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು, ಪರಿವರ್ತನೆ ಆಗಬೇಕು. ಪರಿವರ್ತನೆ ಆಗಬೇಕು. ಇರಬಾರ್ದು ಅಂದರೆ ಹೋಗಿ ಅಂತಲ್ಲ, ಪರಿವರ್ತನೆ ಆಗಬೇಕು. We need to repent and change. ನಮ್ಮ ಮನಸ್ಸಾಂತರ ಹೊಂದಿ ಬದಲಾಗಬೇಕು. ನಾನು ಈ ರೀತಿ ಒಂದು ಸೇವಕ ಆಗಬೇಕು. ನನ್ನನ್ನು ಸೆರೆಮನೆಯಲ್ಲಿಟ್ಟರು, ಅರಮನೆಯಲ್ಲಿಟ್ಟರು, ಸ್ಟೇಜ್ ಮೇಲೆ ಬಿಟ್ಟರು, ಎಲ್ಲಿ ಬಿಟ್ಟರು ನನ್ನ ದೇವರನ್ನ ಆರಾಧಿಸಬೇಕು ಅಷ್ಟೇ. ಮೈಕ್ ಇದ್ರೆ ಮಾತ್ರ ಶಬ್ದ ಬರೋದಲ್ಲ. ಈ ಮೈಕ್ ಇದ್ರು ಮೈಕ್ ಇಲ್ಲ ಅಂದರೂ ನನ್ನ ಶಬ್ದ ಬರ್ತಾ ಇರುತ್ತೆ ಅಂತ ಬರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೆ ಆರಾಧನೆ. ಆಲ್ ದೀಸ್ ಥಿಂಗ್ಸ್ ಆರ್ ನಾನ್ ಸೆನ್ಸ್. ನನಗೇನು ಹೇಳ್ತಾ ಬಂದಲ್ಲ, ಇದೆಲ್ಲ ಕೆಲವು ಸುಮಾರು ಈ ಮೈಕು ಅದು ಇದು ಎಲ್ಲ ನಾನ್ ಸೆನ್ಸ್ ಇಲ್ಲ. ಇದೆಲ್ಲ ಸುಮ್ಮನೆ ಪಿಶಾಚಿಯ ಕಾರ್ಯಗಳೇ ಎಷ್ಟು ನಡೀತಾ ಇದೆ. ಅದು ಹೆಂಗೆ ಹೇಳ್ತೀರಾ? ಹೇಗೆ ಹೇಳ್ತೀನಿ ಅಂದರೆ ವಾಕ್ಯದ ಆಧಾರದಲ್ಲಿ. ಇಫ್ ಯು ಆರ್ ಟ್ರೂಲಿ ಮಿನಿಸ್ಟ್ರಿಂಗ್ ಟು ಗಾಡ್, ನೀನು ನಿಜವಾಗ್ಲೂ ದೇವರಿಗೆ ಅಲ್ಲಿ ಸೇವೆ ಸಲ್ಲಿಸ್ತಾ ಇದಿರೋದಾದರೆ ಯಾವುದಾದ್ರೂ ಒಂದು ಸರಪಳಿ ಆದರೆ ಮುರಿದೋಗ್ಬೇಕಲ್ವಾ? ಇದು ಸರಪಳಿ ಮುರಿತಾ ಇಲ್ಲ, ಸರಪಳಿ ಜಾಸ್ತಿ ಆಗ್ತಾ ಇದೆ. ನೀವು ನೋಡಿಬೇಕಾದ್ರೆ ಕರಿಸ್ಮ್ಯಾಟಿಕ್ ಪ್ರೇಯರಲ್ಲಿ ನಾವೆಲ್ಲ ಇದ್ದೀವಿ. ನಮ್ಮಲ್ಲಿರುವಷ್ಟು ಹೊಟ್ಟೆ ಕಿಚ್ಚು, ಸ್ವಾರ್ಥ, ಹಣದ ವ್ಯಾಮೋಹ, ನಮ್ಮಲ್ಲಿರುವಷ್ಟು ಒಂದು ಏನು ಹಠಮಾರಿತನ, ಯಾರಿಗೂ ಭಯಪಡದೇ ಇರೋ ಒಂದು ಮನಸ್ಥಿತಿ ಯಾರಿಗಿದೆ? ನಮಗೆ ಇರೋದು. ಸಾಧಾರಣ ಈ ಸಂಡೇ ಕ್ರಿಶ್ಚಿಯನ್ಸ್ ಅಂತ ಇರ್ತಾರಲ್ವ, ಹುಟ್ಟು ಕ್ರಿಶ್ಚಿಯನ್ಸು, ಪಾಪ ಅವ್ರಿಗೆ ಸ್ವಲ್ಪ ಮಟ್ಟಿಗಾದರೂ ದೈವ ಭಯ ಇದೆ. ದೇವ್ರು ಇದಾರಪ್ಪ, ದೇವ್ರು ನೋಡ್ತಾರಪ್ಪ, ನಾವಿದು ಮಾಡಬಾರ್ದು ಅಂತ. ನಮ್ಗೆ ಯಾವ ಭಯನೂ ಇಲ್ಲ. ಏನು ಮಾಡಿದ್ರು ಚಲ್ತಾ ಹೇ, ಆ ರೀತಿಯಲ್ಲಿ ಆಗ್ಬಿಟ್ಟಿದ್ದೀವಿ. ಒಂದು ಒಳ್ಳೆಯ ರಿವೈವಲ್ ನಮ್ಮೊಬ್ಬೊಬ್ಬರ ಹೃದಯದಲ್ಲೂ, ನಮ್ಮ ಕುಟುಂಬದಲ್ಲೂ, ನಮ್ಮ ಮಿನಿಸ್ಟ್ರಿಯಲ್ಲೂ ಆಗಬೇಕು. ಅದಕ್ಕೇನು ಮಾಡಬೇಕು? ನಾವು ಮೊದಲು ದೇವರ ಸನ್ನಿಧಿಗೆ ಬರಬೇಕು. ವಿ ಶುಡ್ ಕಮ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಮುಂದೆ ಬರಬೇಕು ಆ್ಯಂಡ್ ಸ್ಟಾರ್ಟ್ ಮಿನಿಸ್ಟ್ರಿಂಗ್ ಟು ಗಾಡ್. ಅಲ್ಲಿಂದ ನಮಗೇನು ಸಿಗುತ್ತೆ? ಆ ಪರಮಾನಂದ ನಮ್ಮೊಳಗಡೆ ಬರುತ್ತೆ. ಆ ಆನಂದದಿಂದ ತುಂಬಿ ಬಂದು ಜನರನ್ನು ಮುನ್ನಡೆಸಬೇಕು. ಅದೇ ಆನಂದದಲ್ಲಿ. ಅದು ಮಾನಸಿಕ ಆನಂದ ಆಗಬಾರ್ದು, ಅದು ಪವಿತ್ರಾತ್ಮನ ಫಲವಾದ ಆನಂದ ಒಳಗಡೆ ಬರಬೇಕು. ಒಳಗಡೆ ಬಂದಾಗ ಏನಾಗುತ್ತೆ? ಅವರಲ್ಲಿ ದೈವ ಭಯ ಬರುತ್ತೆ, ಮಾನಸಾಂತರ ಬರುತ್ತೆ. ಇದಾಗಬೇಕು. ದಟ್ ಈಸ್ ಕಾಲ್ಡ್ ದ ಟ್ರೂ ರಿವೈವಲ್. ನಿಜವಾದ ಒಂದು ಉಜ್ಜೀವನ ಅಂದರೆ ಅದಾಗಬೇಕು. ನಿಮ್ಮ ಉಜ್ಜೀವನಕ್ಕಾಗಿ ಕರೆಯಲ್ಪಟ್ಟವರು. ಇದಕ್ಕಾಗಿ ಏನು ಮಾಡಬೇಕು? ಪ್ರೇಯಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ವೆರಿ ಇಂಪಾರ್ಟೆಂಟ್. ನಾವು ಮೊನ್ನೆ ಒಂದು ಉಜ್ಜೀವನದ ಬಗ್ಗೆ ಹೇಳಿದೆ. ಯಾವ ಊರದು? ವೇಲ್ಸ್. ಯಾರ ಅದಕ್ಕೆ ಮುಖ್ಯ ಪರ್ಸನ್ ಯಾರು? ಈವನ್ ರಾಬರ್ಟ್ಸ್. ಈವನ್ ರಾಬರ್ಟ್ಸ್ ಎಂಬಂಥ ಒಬ್ಬ ದೇವರ ಸೇವಕ ಅದಕ್ಕೆ ಮುಖ್ಯ ಪಾತ್ರಧಾರಿ. ಅವ್ರು ಏನು ಮಾಡಿದ್ರು ಗೊತ್ತಾ? 13 years he spent in prayer, in secret prayer. 13 ವರ್ಷಗಳು. ಎಷ್ಟು ವರ್ಷ? 13 ವರ್ಷಗಳು. ನಾನು ನೋಡಿಲ್ಲ, ಬರೆದಿರೋದು, ಕೇಳಿಸ್ಕೊಂಡಿರೋದು. ಐ ಬಿಲೀವ್, ನಾನು ನಂಬ್ತೀನಿ. 13 ವರ್ಷಗಳು ಅವರು ಪ್ರಾರ್ಥನೆ ಮಾಡಿದಂತೆ, ದೇವರ ಸಾನ್ನಿಧ್ಯದಲ್ಲಿದ್ದು ದೇವರ ಸೇವೆ ಮಾಡಿದ್ರು. 13 ವರ್ಷ. ಅದಾದಮೇಲೆ 1905 ಅಥವಾ 4ರಲ್ಲಿ, 1904ರಲ್ಲಿ 1904 ಅವರು ಜನರ ಮುಂದೆ ಬಂದು ಸೇವೆ ಮಾಡಿದ್ರು. ಒಂದೇ ವರ್ಷ ಮಾಡಿದಾಯ್ತಾ? ಓನ್ಲಿ 1 year. 1904 to 5, 1 ವರ್ಷ ಮಾತ್ರ. ಯುನೈಟೆಡ್ ಕಿಂಗ್ಡಮ್ಸ್ ಅಲ್ಲಿರುವ ವೇಲ್ಸ್ ಎಂಬ ಆ ಪಟ್ಟಣ ಪೂರ್ತಿ, ಪಟ್ಟಣದಲ್ಲಿರುವ ಜನರೆಲ್ಲ ಮಾನಸಾಂತರ ಪಟ್ಟರು.
ಬಹಿರಂಗವಾಗಿ ಪಾಪ ಒಪ್ಕೊಂಡ್ರು, ಧೈರ್ಯವಾಗಿ ಮುಂದೆ ಬಂದು ನಾವು ಯೇಸುವನ್ನು ಪ್ರೀತಿಸ್ತೀವಿ, ಏನೇ ಬೆಲೆ ಕೊಟ್ಟಾದರೂ ವಿ ವಿಲ್ ಲವ್ ಗಾಡ್ ವಿತ್ ಆಲ್ ಅವರ್ ಹಾರ್ಟ್. ನಾವು ಪೂರ್ಣ ಹೃದಯದಿಂದ ದೇವರನ್ನ ಪ್ರೀತಿಸ್ತೀವಿ. ಇನ್ನು ಮುಂದೆ ಬದುಕೋದಾದರೆ ಯೇಸುಗೋಸ್ಕರ ಬದುಕ್ತೀವಿ, ಸಾಯೋದಾದರೆ ನಮಗೆ ಭಯನೇ ಇಲ್ಲ. ವಿ ಆರ್ ರೆಡಿ ಟು ಡೈ ಫಾರ್ ಜೀಸಸ್, ವಿ ವಾಂಟ್ ಟು ಲಿವ್ ಫಾರ್ ಜೀಸಸ್. ನಾವು ಯೇಸುವಿಗಾಗಿ ಬದುಕಬೇಕು, ನಾವು ಶುಭ ಸಂದೇಶ ಸಾರಬೇಕು, ನಾವೆಲ್ಲ ಪಾಪವನ್ನು ಬಿಡಬೇಕು, ನಾವು ದೇವರ ಮಕ್ಕಳಾಗಿ ಬದುಕಬೇಕು, ದೇವರಿಗೆ ಮಹಿಮೆ ತರಬೇಕು. ಈ ಒಂದು ಆಸೆ, ಈ ಒಂದು ಬಯಕೆ ಎಲ್ಲಿ ಬಂತು? ಆ ಊರಿನ ಜನರ ಹೃದಯಗಳಲ್ಲಿ ಬಂತು. ಸರಪಳಿಗಳು ಬಿದ್ದೋಯ್ತು, ಬಿಚ್ಚಿ ಹೋಯ್ತು. ಸುಮ್ಮನೆ ಈವನ್ ರಾಬರ್ಟ್ ಬಂದ್ಬಿಟ್ಟು ಒಂದು ದಿನದಲ್ಲಿ ಪ್ರೀಚ್ ಮಾಡಿದ್ದಲ್ಲ. ಹಿ ಸ್ಪೆಂಡ್ ಟೈಮ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಇಯರ್ಸ್, ವರ್ಷಗಳು, ಅನೇಕ ವರ್ಷಗಳು. ಹದಿಮೂರು ವರ್ಷ ದೇವರ ಸನ್ನಿಧಿಯಲ್ಲಿ ಕಳೆದಿದ್ದು, 1 ವರ್ಷ ಜನರ ಮುಂದೆ ಕಳೆದಿದ್ದು. ಎಷ್ಟು ಕೆಲಸ ಆಯಿತು. ನಾವು ಹೆಚ್ಚು ಸಮಯ ಎಲ್ಲಿ ಕಳೀತಾ ಇದ್ದೀವಿ ಗೊತ್ತಾ? ಮನುಷ್ಯರ ಮುಂದೆ, ಜನರ ಮುಂದೆ. ವಿ ಆರ್ ಸ್ಪೆಂಡಿಂಗ್ ಟೈಮ್ ಇನ್ ದ ಪ್ರೆಸೆನ್ಸ್ ಆಫ್ ಪೀಪಲ್. ಹೆಚ್ಚು ಸಮಯ ಜನರ ಮುಂದೆ ಕಳೀತಾ ಇದ್ದೀವಿ, ದೇವರ ಮುಂದೆ ಕೂತ್ಕೊಂಡು ಕಡಿಸ್ತಾ ಇದ್ದೀವಿ. ಸಮಯನೇ ಇಲ್ಲ. ಅಲ್ಲಿ ಕೂತ್ಕೊಂಡ್ರು ಮೊಬೈಲ್ ಫೋನ್ ಗಿಚ್ಕೊಂಡಿರ್ತೀವಿ, ಯಾರು ಯಾವ ಮೆಸೇಜ್ ಕಳಿಸಿದ್ದಾರೆ, ಏನು ಮಾಡಿದ್ದಾರೆ ಅಂತ. ಆದ್ರಿಂದಾನೇ ನಮ್ಮಿಂದ ಒಂದು ರಿವೈವಲ್ ಬರ್ತಾ ಇಲ್ಲ. ಶಬ್ದ ಬರ್ತಾ ಇದೆ, ಸೌಂಡ್ ಮಾತ್ರ ಬರ್ತಾ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ದೊಡ್ಡ ಸೈನ್ಯವಾಗಿ ನಾವು ಎದ್ದು ನಿಂತ್ಕೋಬೇಕು. ಕ್ರಿಸ್ತ ಯೇಸುವಿನ ಒಂದು ಸೈನ್ಯವಾಗಿ ನಾವು ಒಬ್ಬೊಬ್ಬರು ಎದ್ದು ನಿಂತ್ಕೋಬೇಕಾದ್ರೆ ಮೊದಲು ದೇವರ ಸನ್ನಿಧಿಗೆ ನಾವು ಬರಬೇಕು. ದೇವರ ಸನ್ನಿಧಿಯಲ್ಲಿ ನಾವು ಕಳೆಯುವ, ವೈಯಕ್ತಿಕವಾಗಿ ಕಳೆಯುವ ಒಂದೊಂದು ನಿಮಿಷ, ಒಂದೊಂದು ಗಂಟೆ ಇದೆಯಲ್ವಾ, ಅದು ನಮ್ಮ ಒಳಗಡೆ ಕ್ರಿಸ್ತನ ಸಾನ್ನಿಧ್ಯವನ್ನು ದೃಢಪಡಿಸ್ತದೆ. ಅದರಲ್ಲಿ ಸಂಪೂರ್ಣ ಆನಂದ ಇದೆ. ಈ ಆನಂದದಲ್ಲಿ ನೀವು ಹೊರಗೆ ಹೋಗುವಾಗ ನಿಮಗೇನೇ ಅವಮಾನ ಆದರೂ, ಏನೇ ಕಷ್ಟ ಆದರೂ ನೀವು ಹೆದರೋದಿಲ್ಲ, ಹಿಂದಕ್ಕೆ ಹೋಗೋದಿಲ್ಲ. ನಿಮ್ಮ ಪ್ರಯಾಣ ಮುಂದಕ್ಕೆ ಹೋಗ್ತಾ ಇರುತ್ತೆ. ಅಡ್ಡ ಹಾಕಿ ಕೇಳಿದರೆ ಹೇಳ್ತೀವಿ, ನಾವು ಜನರಿಗೆ ಹೆದರಬೇಕಾ, ದೇವರಿಗೆ ಹೆದರಬೇಕಾ? ಪ್ರೇಷಿತರು ಕೇಳಿದರು, ನಾವು ನಿಮಗೆ ಹೆದರ್ಕೋಬೇಕಾ ಅಥವಾ ನಮ್ಮನ್ನು ಕರೆದ ದೇವರಿಗೆ ಹೆದರ್ಬೇಕಾ? ನಾವು ಯಾರ ಮಾತು ಕೇಳಬೇಕು? ನಿಮ್ಮ ಮಾತು ಕೇಳಬೇಕಾ ಅಥವಾ ನಮ್ಮನ್ನು ಕರೆದಿರುವ ದೇವರ ಮಾತು ಕೇಳಬೇಕಾ? ಅವ್ರು ಹೇಳಿದ್ರು, ಒಂದು ನಿಮ್ಮ ಮಾತು ಕೇಳೋಕ್ಕಾಗಲ್ಲ, ನಾವು ದೇವರ ಮಾತೇ ಕೇಳೋದು. ಅವ್ರು ಹೇಳಿದರು, ಹಾಗಾದರೆ ಸಾಯಿಸ್ತೀವಿ. ಸಾಯಿಸೋದು ನಿಮಗೆ ಬಿಟ್ಟಿದ್ದು, ಅದು ನಿಮ್ಮ ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ದು. ಆದರೆ ಕ್ರಿಸ್ತನನ್ನು ಬೋಧಿಸೋದು ನಮ್ಮ ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ದು. ವಿ ಪ್ರೀಚ್ ಕ್ರೈಸ್ಟ್, ಯು ಡು ವಾಟ್ ಎವರ್ ಯು ವಾಂಟ್. ನಾವು ಶುಭ ಸಂದೇಶವನ್ನು ಸಾರ್ತೀವಿ, ದೇವರ ಮಹಿಮೆಗಾಗಿ ಬದುಕ್ತೀವಿ. ನೀವೇನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರೋ ಅದನ್ನು ನೀವು ತೀರ್ಮಾನ ಮಾಡಿ. ಆದರೆ ಇನ್ನೊಬ್ಬರಿದ್ದಾರೆ, ಮೇಲೊಬ್ಬರಿದ್ದಾರೆ ಬಾಸ್, ಅವ್ರು ಏನು ತೀರ್ಮಾನ ಮಾಡಿದಾರೋ ಅದೇ ಆಗೋದು ಫೈನಲ್ ಆಗಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪೇತ್ರ ಬೋಧನೆ ಮಾಡಿದ್ರು, ಬೋಧನೆ ಮಾಡ್ಕೊಂಡು ಹೋದರು, ಹಿಡ್ಕೊಂಡೋಗಿ ಜೈಲಲ್ಲಿಟ್ಟರು, ಹೊಡೆದ್ರು, ಸಾಯಿಸ್ಲಿಕ್ಕೋಸ್ಕರ ಪ್ಲ್ಯಾನ್ ಮಾಡಿದರು. ಆದರೆ ಅದಕ್ಕಿಂತ ಮುಂಚೆ ದೇವರು ಇನ್ನೊಂದು ಪ್ಲ್ಯಾನ್ ಮಾಡಿದರು, ಅವ್ರನ್ನ ಅಲ್ಲಿಂದ ಹೊರಗಡೆ ಕರ್ಕೊಬರ್ಬೇಕು ಅಂತ. ಪೇತ್ರನ ಟೈಮ್ ಆಗಿರಲಿಲ್ಲ, ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದರು, ಮತ್ತೆ ಬೋಧನೆ ಮಾಡಿದ್ರು. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಮಗೆ ಭಯ ಯಾಕೆ, ನಾಚಿಕೆ ಯಾಕೆ ಅಂದರೆ ನಾವು ಈ ದೇವರ ಸನ್ನಿಧಿಯಲ್ಲಿ ಬರ್ತಾ ಇಲ್ಲ, ದೇವರಿಗೆ ಸಲ್ಲಿಸಬೇಕಾದ ಕೃತಜ್ಞತಾ ಆರಾಧನೆ ಸಲ್ಲಿಸ್ತಾ ಇಲ್ಲ. ಆ ಒಂದು ಅಟ್ರಾಕ್ಷನ್ನಿಂದ ನಾವು ಬರ್ತಾ ಇಲ್ಲ, ಮೋಟಿವೇಟೆಡ್ ಬೈ ಲವ್ ಬರ್ತಾ ಇಲ್ಲ. ಸುಮ್ಮನೆ ಇವತ್ತು 1 ಗಂಟೆ ನಾವೇನಾದರೂ ಮಾಡಿ ಪ್ರೀಚ್ ಮಾಡಬೇಕಲ್ಲ, ಅದಕ್ಕೆ 1 ಗಂಟೆ ಪ್ರಾರ್ಥನೆ ಮಾಡೋಣ, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಇದಕ್ಕಾಗಿ ಇದು ಬೇಡ. ಧ್ಯಾನಕ್ಕಾಗಿ ಪ್ರಾರ್ಥನೆ ಬೇಡ, ಪ್ರೀತಿಗಾಗಿ ಪ್ರಾರ್ಥನೆ ಮಾಡಿ. ಧ್ಯಾನಕ್ಕಾಗಿ ಉಪವಾಸ ಮಾಡಬೇಡಿ, ಪ್ರೀತಿಗಾಗಿ ಉಪವಾಸ ಮಾಡಿ. ಫಾಸ್ಟ್ and pray, not by compulsion but by attraction of God's love. ಆಗ ಏನಾಗುತ್ತೆ, ಆಗ ಶಕ್ತಿ ಬರುತ್ತೆ. ಇಲ್ಲ ಅಂದರೆ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ನಿಶಕ್ತರಾಗಿ ಹೋಗ್ತೀರಿ. ಮತ್ತೆ ಸುಧಾರಿಸ್ಕೊಳ್ಳಿಕ್ಕೆ 3 ದಿನ ನೀರು ಕುಡಿಬೇಕಾಗುತ್ತೆ. ಕೆಲವರು ಹೇಳ್ತಾರಲ್ಲ,
ಕಳೆದ ವಾರ ಎಲ್ಲ ಫಾಸ್ಟಿಂಗ್ ಮಾಡಿ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದೀನಿ ಬ್ರದರ್. ಕಳೆದ ವಾರ ಏನು ಮಾಡಿ ಫಾಸ್ಟಿಂಗ್ ಮಾಡಿ ದೊಡ್ಡ ಕನ್ವೆನ್ಷನ್ ಇತ್ತು, ಅದಕ್ಕಾಗಿ ಎಲ್ಲ ಊಟ ಎಲ್ಲ ಬಿಟ್ಟು ಮಾಡಿದೆ, ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಅದಕ್ಕೆ ನಾನು 3 ದಿವಸ ರೆಸ್ಟಲ್ಲಿದ್ದೀನಿ ಈಗ. ಸುಮಾರು ಜನ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಹಲ್ಲೆಲೂಯಾ. ಓಕೆ, ವಾಟ್ ಈಸ್ ನೆಕ್ಸ್ಟ್? ಇದು ನಿಂತ್ಕೊಳ್ಳೋಣ. ಇದು ಯಾಕೋ ಎಂಡ್ ಆಗೋ ಥರ ಕಾಣ್ತಾ ಇಲ್ಲ. ನಾನು ಎಂಡ್ ಮಾಡೋಣ ಅಂತಾನೇ ಬರೋದು ಯಾವಾಗಲೂ. ಯಾವುದು? ಆ ಧರ್ಮೋಪದೇಶ ಮುಗಿಸೇ ಹೋಗ್ಬೇಕು ಇವತ್ತು, ಫೈನಲ್ ಅಂತ ಬರೋದು. ಫಸ್ಟ್ ಬಂದಿದ್ದೆ ಹಾಗೆ, ಅದು ಏನು ಮುಗಿತಾ ಇಲ್ಲ. ಇದು ನಿಂತ್ಕೊಳ್ಳಿ ನೋಡೋಣ, ಅದು ಯಾವಾಗ ದೇವ್ರು ಮುಗಿಸ್ತಾರೋ ಮುಗಿಲಿ, ನಾವು ಮುಗಿಸೋದು ಯಾಕೆ? ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಪ್ರೀತಿಯ ಸಹೋದರ ಸಹೋದರಿಯರೇ, 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ 2 ಕರಗಳನ್ನ ಹೃದಯದ ಮೇಲಿಟ್ಟು ಆಸೆ ಪಡಿ. ಯೇಸುವೇ, ನಾನು ನಿನ್ನ ಸೇವಕನಾಗಬೇಕು, ನಿನ್ನ ಸೇವಕಿ ಆಗಬೇಕು. ಸಂತ ಪೌಲರ ಹಾಗೆ, ಮಾತೆ ಮರಿಯಳ ಹಾಗೆ, ಅಪಸ್ತೋಲರ ಹಾಗೆ ನಿಮ್ಮ ಸೇವಕನಾಗಬೇಕು, ನಿಮ್ಮ ಸೇವಕಿ ಆಗಬೇಕು. ಮಾತೆ ಮರಿಯಳನ್ನು ಒಮ್ಮೆ ಧ್ಯಾನ ಮಾಡಿ ನೋಡಿ. ಅವರೆಲ್ಲೂ ಕೂಡ ಜನರ ಮುಂದೆ ಬಹಿರಂಗವಾಗಿ ಬಂದು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಲಿಲ್ಲ. ಆದರೆ ಇಂದು ಅವರ ಹೆಸರು ಹೇಳದೆ ನಮಗೆ ಯೇಸುವನ್ನು ಬೋಧನೆ ಮಾಡಲಿಕ್ಕಾಗ್ತಾ ಇಲ್ಲ. ಪೌಲರ ಹೆಸರು ಹೇಳದೆ ಯೇಸುವನ್ನು ಬೋಧಿಸ್ಲಿಕ್ಕಾಗ್ತಾ ಇಲ್ಲ. ಅಪಸ್ತೋಲರ ಹೆಸರು ಹೇಳದೆ ಯೇಸುವನ್ನು ಬೋಧಿಸ್ಲಿಕ್ಕಾಗ್ತಾ ಇಲ್ಲ. ಕಾರಣ ಏನು? ಅವರೆಲ್ಲರೂ ದೇವರ ಸನ್ನಿಧಿಯಲ್ಲಿದ್ದು ದೇವರನ್ನು ಆರಾಧಿಸಿ ಸ್ತುತಿಸಿ ಆರಾಧಿಸಿ ಹಾಡಿ ಹೊಗಳಿ ದೇವರ ಸೇವೆ ಮಾಡಿದವರು. ಆ ಕೃಪೆಗಾಗಿ ಕೇಳ್ಕೊಳ್ಳಿ. ದೊಡ್ಡ ದೊಡ್ಡ ಕನ್ವೆನ್ಷನ್ ಮಾಡುವ ಕೃಪೆ ಬೇಡ ನಮಗೆ. ದೊಡ್ಡ ದೊಡ್ಡ ಮಹತ್ ಕಾರ್ಯ ಮಾಡುವ ಕೃಪೆ ಬೇಡ. ಮರಿಯಳಂತೆ ದೇವಾ, ನಿನ್ನ ಸನ್ನಿಧಿಯಲ್ಲಿದ್ದು ನಿನ್ನ ಸೇವೆ ಮಾಡಬೇಕು. ಈಗೋ ಕರ್ತನ ದಾಸಿ. ಅವರ ಸನ್ನಿಧಿಯಲ್ಲಿದ್ದು ಅವರ ಸೇವೆ ಮಾಡಬೇಕು. ಅನ್ನಳು 80 ವರ್ಷ, ಆ ಮುದಿಪ್ರಾಯದ ತನಕ, ಗಂಡ ಸತ್ತ ನಂತರ ಅನೇಕ ವರ್ಷಗಳು ದೇವಾಲಯದಲ್ಲಿ ಉಪವಾಸ, ಪ್ರಾರ್ಥನೆ, ಸ್ತುತಿ, ಸ್ತೋತ್ರ. She was ministering to God such a long years. 80 ವರ್ಷಗಳು ಅನ್ನಳು ಸ್ತುತಿಸಿ ದೇವರ ಸೇವೆ ಮಾಡಿದ್ಲು. ಅದರ ಪ್ರತಿಫಲ ಕೊನೆಗೇನು ಸಿಕ್ತು? ರಕ್ಷಕನನ್ನ ಕಾಣುವ, ಆನಂದಿಸುವ ಸೌಭಾಗ್ಯ ಸಿಕ್ತು. ಅದಾಗಲೇ ನಮ್ಮ ಆಸೆ ಅವರ ಸನ್ನಿಧಿಯಲ್ಲಿ ಕಳೆಯುವ ಒಂದೊಂದು ದಿನವೂ 1000 ವರ್ಷಗಳಿಗೆ ಸಮಾನ. ದಾವೀದರಸ ಹೇಳ್ತಾರೆ, ಜನರ ಮುಂದೆ ಕಳೆಯುವ ಸಮಯ ಅಲ್ಲ ಪ್ರಿಯರೇ, ಯೇಸುವಿನ ಮುಂದೆ ಕಳೆಯುವ ಒಂದೊಂದು ನಿಮಿಷ, ಒಂದೊಂದು ದಿವಸ ಲೋಕದ ಜನರ ಮುಂದೆ ಕಳೆಯುವ 1000 ವರ್ಷಗಳಕ್ಕಿಂತನೂ ಶ್ರೇಷ್ಠವಾದದ್ದು. ಅದಕ್ಕಾಗಿ ಆಸೆ ಪಡಿ. ಪ್ರೀಚರ್ ಆಗ್ಲಿಕ್ಕೆ ಆಸೆ ಪಡೋದು ಬೇಡ, ಸಿಂಗರ್ ಆಗ್ಲಿಕ್ಕೆ ಆಸೆ ಪಡೋದು ಬೇಡ, ದೊಡ್ಡ ಕೀಬೋರ್ಡಿಸ್ಟ್ ಆಗ್ಲಿಕ್ಕೆ ಆಸೆ ಪಡೋದು ಬೇಡ, ಪ್ರವಾದಿ ಆಗ್ಲಿಕ್ಕೆ ಆಸೆ ಪಡೋದು ಬೇಡ, ದೊಡ್ಡ ದೊಡ್ಡ ಮಹತ್ ಕಾರ್ಯ ಮಾಡುವ ವ್ಯಕ್ತಿ ಆಗ್ಲಿಕ್ಕೆ ಆಸೆ ಪಡೋದು ಬೇಡ. ದೇವರ ಸಮ್ಮುಖದಲ್ಲಿದ್ದವರ ಸೇವೆ ಮಾಡುವ ಮಗನಾಗಿ, ಮಗಳಾಗಿ ಇರಲಿಕ್ಕೆ ಆಸೆ ಪಡಿ. ದೇವರು ನಿನ್ನನ್ನು ಮಹತ್ತರವಾದ ಕಾರ್ಯಗಳಿಗಾಗಿ ಉಪಯೋಗಿಸ್ತಾರೆ. ಆಸೆಯಿಂದ ಕಾರ್ಯ ಮಾಡುವ ಆ ಕೃಪೆ ತುಂಬಲ್ಪಡಲಿ ಅಪ್ಪ. ನಿಮ್ಮ ಸನ್ನಿಧಿಯಲ್ಲಿದ್ದು ನಿಮ್ಮನ್ನು ಹುಡುಕುವ, ನಿಮ್ಮ ಮುಖದರ್ಶನವನ್ನು ಹುಡುಕುವ, ನಿಮ್ಮ ಪರಮಾನಂದವನ್ನು ತುಂಬಿಸಿಕೊಳ್ಳುವ ಆ ಕೃಪೆ ನಮ್ಮೊಬ್ಬೊಬ್ಬರಲ್ಲಿಯೂ ತುಂಬಲ್ಪಡಲಿ ಅಪ್ಪ.
ಈ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಎಲ್ಲ ನನ್ನ ಸಹೋದರ ಸಹೋದರಿಯರಲ್ಲಿಯೂ ಈ ಕೃಪೆ ಮಾತ್ರ ತುಂಬಲ್ಪಡಲಿ ಅಪ್ಪ. ನಿಮ್ಮ ಸಮ್ಮುಖದಲ್ಲಿದ್ದು ನಿಮ್ಮ ಸಾನ್ನಿಧ್ಯದಿಂದ ತುಂಬಲ್ಪಡುವ ಆ ಕೃಪೆ ಒಬ್ಬೊಬ್ಬರಲ್ಲಿ ತುಂಬಲ್ಪಡಲಿ ಅಪ್ಪ. ಆ ಸಾನ್ನಿಧ್ಯದಿಂದ ತುಂಬಿದವರಾಗಿ ಈ ಜಗತ್ತಿಗೆಲ್ಲ ಹೋಗಿ ನಿಮ್ಮ ಶುಭ ಸಂದೇಶವನ್ನು ಸಾರುವಂತೆ ಆಗಲಿ ಅಪ್ಪ. ಎಲ್ಲ ಮಾನವರು ಸತ್ಯವನ್ನು ಅರಿತುಕೊಂಡು ಜೀವೋದ್ಧಾರ ಹೊಂದಿಕೊಳ್ಳುವ ಒಂದು ಮಹಾ ಕಾರ್ಯ ಇವರ ಮುಖಾಂತರ ನೆರವೇರಲಿ ಪಿತನೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಪರಮಾನಂದದಿಂದ ನಮ್ಮನ್ನು ತುಂಬಿಸಿದ ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರ, 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 ಸ್ತೋತ್ರ. ಯೋಗ್ಯತೆ ಇಲ್ಲದ ನಮ್ಮನ್ನ ಯೋಗ್ಯರನ್ನಾಗಿ ಮಾಡಿದ ನಿಮ್ಮ ಕೃಪೆಗಾಗಿ ಸ್ತೋತ್ರ, 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 ಸ್ತೋತ್ರ. ಯೇಸುವೇ ವಂದನೆ, ವಂದನೆ, ವಂದನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರಪ್ಪ. ಸ್ವರಗಳು ಎತ್ತಲ್ಪಡಲಿ, ಪ್ರೀತಿಯಿಂದ ನಿಮ್ಮ ಸ್ವರ ಬರಲಿ. ಯೇಸು ಸ್ವಾಮಿ ನಮಗಾಗಿ ಪ್ರಾಣ ಕೊಟ್ಟು ನಮಗೆ ನಿತ್ಯ ಜೀವ ಕೊಟ್ಟಂತಹ ಆ ಪ್ರೀತಿಯನ್ನು ಧ್ಯಾನಿಸೋಣ. ದೇವರು ನನ್ನನ್ನು ಹುಡುಕಿಕೊಂಡು ಬಂದ ಆ ಪ್ರೀತಿ, ನನಗಾಗಿ ಪ್ರಾಣ ಕೊಟ್ಟ ಪ್ರೀತಿ, ನನ್ನನ್ನು ರಕ್ಷಿಸಿದ ಪ್ರೀತಿ, ನನಗಾಗಿ ಕೊನೆಯ ತೊಟ್ಟು ರಕ್ತವನ್ನು ಚೆಲ್ಲಿದ ಆ ಪ್ರೀತಿ, ಆ ಪರಮ ಪ್ರೀತಿಯನ್ನು ಧ್ಯಾನಿಸಿ ಧ್ಯಾನಿಸಿ ಆ ದೇವರಿಗೆ ಹೃದಯಾಂತರಾಳದಿಂದ ಆ ಪ್ರೀತಿಯಿಂದ ಆಕರ್ಷಿತರಾಗಿ ಸ್ತೋತ್ರ ಮಾಡಿ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಯೇಸುವೇ, ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಯೇಸಯ್ಯ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಯೇಸಯ್ಯ. ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ, ಮಹಿಮೆ ಯೇಸಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಯೇಸಯ್ಯ. ಇನ್ನೂ ಹೆಚ್ಚಾಗಿ ಪ್ರೀತಿಸುವ, ನಿನ್ನ ಪ್ರೀತಿಸಲು ಸ್ತೋತ್ರ ಯೇಸಯ್ಯ, ಮಹಿಮೆ ಯೇಸಯ್ಯ. 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 ಹಾಲೆಲೂಯಾ, 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 ಅಪ್ಪ ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಆಸೆ ಪಡಿ ಇನ್ನು ಮುಂದೆ ನಾನು ಪ್ರಾರ್ಥಿಸುವಾಗ, ನನ್ನ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡುವಾಗ, ನನ್ನ ಮಕ್ಕಳಲ್ಲಿ ಯಾವುದಾದ್ರೂ ಬಂಧನಗಳು ಬಂದರೆ ಅದು ಮುರಿದು ಬೀಳಬೇಕು. ನನ್ನ ಮನೆಯಲ್ಲಿ ಪ್ರಾರ್ಥಿಸುವಾಗ ನನ್ನ ಕುಟುಂಬದ ಯಾವುದಾದ್ರೂ ಸದಸ್ಯರಲ್ಲಿ ಯಾವುದಾದ್ರೂ ಒಂದು ಪೈಶಾಚಿಕ ಸ್ವಾಧೀನ ಏನಾದರೂ ಬಂದು ಸೇರಿಕೊಂಡ್ರೆ ನನ್ನ ಕುಟುಂಬ ಪ್ರಾರ್ಥನೆಯ ವೇಳೆಯಲ್ಲಿ ಆ ಬಂಧನಗಳು ಮುರಿದು ಬೀಳಬೇಕು ಅಂತ ಒಂದು ಕೃಪೆ ತುಂಬಲ್ಪಡಲಿ ಅಪ್ಪ, ತುಂಬಲ್ಪಡಲಿ ಅಪ್ಪ, ತುಂಬಲ್ಪಡಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪಿತನೇ, ನಮಗಾಗಿ ತಯಾರಿಸಿದ